ಕ್ಲಾಸ್ ಮಾಡೋರೊಬ್ರು ನೀನ್ ಯಾಕೆ ಅವ್ನು ನಗ್ತೀಯ ಅಂತ ನೀನೇ ಕುಣಿ ಅಂತ ನಾನು ಕೊಡೋದು. ಕೊಡೋದಾಗ ನನ್ನನ್ನು ಆಯ್ಕೆ ಮಾಡ್ರಿ. ಹಾಸ್ಯ ಕಲ್ತಿದ್ದು ಸಿಗಂದೂರು ಮೇಳದಲ್ಲಿ. ನಮ್ಮ ಮನೆಯಲ್ಲಿ ಯಕ್ಷಗಾನದಲ್ಲಿ ಯಾರಿಗೆ ಅಷ್ಟು ಯಕ್ಷಗಾನ ಬಗ್ಗೆ ಗೀಳಿ ಇರ್ಲಿಲ್ಲ. ಯಕ್ಷಗಾನ ಗೀಳಿದ್ ನನಗೆ ಕುಂದಾಪುರದಲ್ಲಿ ನಮ್ಮನ್ನ ಅವರು ಡಾಕ್ಟ್ರು ಕೇಳಿದ, ಅವ್ನು ಕೊಡಿ ನಾವು ಸಾಕ್ತೇವೆ, ನೀವು ಎಷ್ಟು ಖರ್ಚಾರು ನೋಡಿಲ್ಲ ನಾವು ಸಾಕ್ತೇವೆ. ಆಗ ನಮ್ಮ ಅಜ್ಜಿ ಹೇಳಿದ್ರೆ ಎಷ್ಟು ಲಕ್ಷ ಖರ್ಚಾರು ನೋಡಿಲ್ಲ ಅವ್ನು ಕೊಡುವುದಿಲ್ಲ. ನಾನು ಬರೀ ನೋಡಿದ್ರೆ ಆಗುವುದಿಲ್ಲ. ಎಷ್ಟು ಬಾರಿ ಅವಳನ್ನು ನೋಡಿದ್ದೆ ಅನ್ನೋದನ್ನ ನೀ ಹೇಳ್ಬೇಕು. 3 ಬಾರಿ ನೋಡಿ. 3 ಬಾರಿ? ಹೌದಾ? ಯಾವ್ಯಾವಾಗ ಅಂತ ಹೇಳು. ಮೊದಲಾಗಿ ಮಂಚಿಗೂಡಿ ಎತ್ಕೊಂಡು ಬಂದಿದ್ವಿ. ನಾ ಕರ್ಕೊಂಡು ಹೋಗಿ. ನಾವು ಜನರನ್ನೆಷ್ಟೇ ನಕ್ಸರು ನಮ್ಮೊಳಗಿರುವ ನೋವನ್ನ ನಮ್ಮ ನಕ್ಸಕ್ಕೆ ಯಾರು ಬರೋದಿಲ್ಲ. ನಾವು ಇನ್ನೊಬ್ರು ನಕ್ಸ್ಬೋದು. ನಾನು ರಂಗಸ್ಥಳಕ್ಕೆ ಹೋಗುವಾಗ ನಿರೀಕ್ಷೆ ಹಿಂಗೆ ಹೇಳ್ತೀನಿ, ನಿರೀಕ್ಷೆಗೆ ಹೋಗೋದಿಲ್ಲ. ನನ್ಗಲ್ಲಿ ಸಂದರ್ಭ ಏನ್ ಬಂತ ಅದ್ ಹೇಳಿಬಿಡ್ತೀನಿ. 2ನೇ ಬಾರಿಯಲ್ಲಿ ನೋಡಿದ್ವಿ. 2ನೇ ಬಾರಿ ಇವರು ಆಸ್ತೊಂದು ಕರ್ಕೊಂಡು ಹೋಗ್ತಾರೆ ಕರಗಾಗ. ಅಲ್ಲಿ ಇವರು ನಾನಲ್ಲೇ ಮಳೆ ಬಂದ ಹೋಗ್ಲಿಲ್ಲ. ಮಳೆ ಬಂದಾಗ ಅಲ್ಲೇ ಮಲ್ಕೊಂಡೆ. ನೋಡ್ತೇನೆ ಕಂತೆ ಇಲ್ಲ. ಎಷ್ಟನೇ ಕ್ಲಾಸ್ ಓದಿದ್ ನೀವು? ನಾನು 4 ಪಾಸ್ ಆಗಿ ಕೈದೆ ಮಾಡಿದೆ. ಕೆಲವರು ಹಾಗಲ್ಲ, ನಮ್ಮನ್ನ ಹಲ್ಕಿ ಮಾಡಕ್ಕೂ ನೋಡ್ತಾರೆ. ಬರ್ಲಿ ಅವ್ರ ರಂಗಸ್ಥಳಕ್ಕೆ ಬರ್ಲಿ, ಅವ್ನಿಗೆ ಕಲ್ಸುವ, ರಂಗಸ್ಥಳದೇ ಕಲ್ಸುವ ಅಂತ. ನಮ್ಮ ಸಹಪಾಠಿಗಳ ಜೊತೆಗೂ ಅವರಿಗೂ ನಮ್ಮ ಎದುರು ಚಂದ ಮಾತಾಡ್ತಾರೆ, ಹಿಂದಿನ ಮಾತಂತ ಹೇಳ್ತಾರೆ. ಅದ್ ನಾವು ಲಕ್ಷ್ಯ ತಗೊಳ್ಬಾರ್ದು ಅಷ್ಟೇ. ನಮ್ದೇನ್ ಕೆಲಸ ಇತ್ತು ಆ ದಾರಿಗೆ ನಾವು ಓದ್ತಿದ್ರೆ ಯಾರಿಗೆ ಅಂತ ಹುಡುಕು ಆಗುದಿಲ್ಲ. ನನಗೆ ಇದು ಅದೇ ಸಂದರ್ಭ ಬಂದ್ ನಂಗೆ. ಇದು ನೀವು ಕೇಳೋ ಪ್ರಶ್ನೆ, ನನ್ ಗುರು ಯಾರು ಇಲ್ಲ. ನಾ ಹೇಳ್ತಿರ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ನಿಂದ ನಾನೇ ಕಲ್ತಿದ್ದು ಬಿಟ್ರೆ ನಂಗೆ ಯಾರು ಗುರು ಇಲ್ಲ. ಬೇರು ನಾರು ಬೇರುಗಳೆಲ್ಲ ಹಾಕಿದಂತಹ ಅದನ್ನು ಕುಡಿದ್ರೆ ನಿಮ್ಮ ಯೌವನ ಹೆಚ್ಚಾಗ್ತದೆ. ಆ ಹಾಲನ್ನು ಕುಡಿದ್ರೆ ಯೌವನ ಹೆಚ್ಚುತ್ತದೆ ಅಷ್ಟೇ ಅಲ್ಲ. ಹೌದಾ? ಕುದುರೆಯಂತೆ ಹಾಕ್ತೀರ. ಕುದುರೆಯಂತೆ ನಾನು ಹಾರಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಚೌಕುಳ್ಮುಖಿ ಬಸವರಾಜ್ ಪೂಜಾರಿ ಅವರು ಅಂತ ಹೇಳಿದ್ರೆ ನಮ್ಗೆಲ್ಲ ಊಜಿಕಡ್ಡಿ ಬಸವಣ್ಣ ಅಂತ ಹೇಳಿದ್ರೆ ಪಕ್ಕಾ ಗೊತ್ತಾಗುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದ ನಂತರ ನಿಮ್ ಕಾಮಿಡಿಯನ್ನ ನೋಡೋರು ಜಾಸ್ತಿ ಆಗಿದ್ದಾರೆ. ಈಗ ನಾವೆಲ್ಲ ಸಿಟಿಲಿರೋ ಮಂದಿ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮ್ದು ಯಾವ್ದೋ ಒಂದು ಹಾಸ್ಯ ತುಣುಕನ್ನು ನೋಡಿ ಖುಷಿ ಪಡ್ತೀವಿ. ಸೊ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ನಿಮ್ ಮನೆಗೆ ಬಂದಿದೆ. ಅದೇ ಆ ಕಾಮಿಡಿಯಿಂದಾನೇ ನಿಮ್ಮನ್ನ ಅರಸ್ಕೊಂಡು ನಾವ್ ಇವತ್ತು ಇಲ್ಲಿಗೆ ಬಂದಿದೀವಿ. ಯಕ್ಷಗಾನದಲ್ಲಿ ಸರಿಸುಮಾರು 30 ವರ್ಷದ ಜರ್ನಿ ಆಗಿದೆ ಅಂತ ಕೇಳ್ಪಟ್ವಿ. ಈ ಊಜಿಕಡ್ಡಿ ಬಸವಣ್ಣ ಅಂತ ಹೆಂಗ್ ಹೆಸರು ಬಂತು ಚೌಕುಳ್ಮುಖಿ ಬಸವರಾಜ್ ಅವರಿಗೆ ಅನ್ನೋದು ಬೇಕಿತ್ತು. ಊಜಿಕಡ್ಡಿ ಅಂದ್ರೆ ನಾನು ಒಂದು ಪೆರಡೂರು ಮೇಳಕ್ಕೆ ಅನಿರೀಕ್ಷಿತವಾಗಿ ಹೋಗಿದ್ದೆ. ಪೆರಡೂರು ಮೇಳದಲ್ಲಿ ಅಂದ್ರೆ ನಮ್ಮ ಮೇಳದ ಸೇವೆ ಮೊದಲ ವೇಷಧಾರಿ ಇಲ್ಲ ಅಂತ ನಮ್ಮನ್ನ ಯಜಮಾನರು ಅಲ್ಲಿ ಕರ್ಸಿದ್ರು. ಹಾಗಾಗಿ ನಾವು ಅನಿವಾರ್ಯ ಒಂದು ನಾಗಶ್ರೀಯಲ್ಲಿ ಒಂದು ಊಟ ಮಾಡಿದೆ. ಯಾವಾಗ ಅದು ಸಾಧಾರಣ 1-2 ವರ್ಷ ಆಯ್ತು, 2-3 ವರ್ಷ ಆತ ಬಂತು. 3 ವರ್ಷ ಹಿಂದೆ. ಅದು ಅನಿವಾರ್ಯ ಕೆರಾಡಿ ಪ್ರಕಾಶನ್ ಜೊತೆಗೆ ಒಂದು ಹಾಸ್ಯ ಸನ್ನಿವೇಶದಲ್ಲಿ ಒಂದು ದೂತನ ಪಾತ್ರ, ನಾಗಶ್ರೀಯ ದೂತ. ಆ ದೂತ ಮಾಡುವಾಗ ನಾನು ಆ ನಿರೀಕ್ಷೆ ಏನು ನನ್ನ ಕಲ್ಪನೆ ಏನು ನಿರೀಕ್ಷೆ ಮಾಡ್ಕೊಂಡು ಹೋಗ್ಲಿಲ್ಲ ಹಾಸ್ಯಕ್ಕೆ. ನನ್ನ ಬಾಯಲ್ಲಿ ಒಂದು ಡೈಲಾಗ್ ಬಂತು, ನಿಮ್ಮನ್ನು ನೋಡಿದ್ರೆ ಗಂಧದ ಹಾರ ಹಾಕಿ ಊಜಿ ಕಡ್ಡಿ ಎತ್ತಾರೆ ಅಂತ ಒಂದು ಡೈಲಾಗ್ ಬಂತು. ಆ ಡೈಲಾಗ್ ಅದು ಊಜಿ ಕಡ್ಡಿನ ರಿಪೀಟ್ ಮಾಡಿ ಇದು ಮಾಡ್ರಲ್ಲ ಭಾಗವಂತರ ಮತ್ತೆ ನನ್ನ ಎದುರು ವೇಷಧಾರಿಗಳು ಕೆರಾಡಿ ಪ್ರಕಾಶ್ ಅವರಲ್ಲಿ ಅದು ಹಾಸ್ಯ ಊಜಿ ಕಡ್ಡಿ ಹಾಕಿ ನಿಮ್ಮನ್ನು ಪೂಜೆ ಮಾಡ್ತಾ ಇದ್ದಾರೆ ಅದು. ಹಾಗಾಗಿ ಅದನ್ನ ಅಲ್ಲಿನ ಜನರಿಗೆ ಅದೊಂಥರ ಹೊಸ ಇದಾಯ್ತು, ಟೆಂಡರ್ ಆಯ್ತು, ಅಂದ್ರೆ ಹೊಸ ಒಂದು ಹಾಸ್ಯದ ಇದಾಯ್ತು. ಹಾಗಾಗಿ ಎಲ್ಲ ಊಜಿ ಕಡ್ಡಿ ಬಸವ ಬಂದು ಅಲ್ಲಿಂದ ಮರದಿನ ಎಲ್ಲ ಯೂಟ್ಯೂಬ್ಗೆಲ್ಲ ಅದೇ ಬಂತು. ಅಲ್ಲಿಂದ ಊಜಿಕಡ್ಡಿ ಬಸವ ಅಂತ ನಾಗಶ್ರೀ ಪ್ರಸಾದದಲ್ಲಿ. ಯಕ್ಷಗಾನ ಕಾಲಿಟ್ಟಿದ್ದು ಯಾವಾಗ ನೀವು? ಯಕ್ಷಗಾನ ಕಾಲಿಟ್ಟಿದ್ದು ಸಾಧಾರಣ ಒಂದು 30 ವರ್ಷ ಆಯ್ತು. 30 ವರ್ಷ ಹಿಂದೆ. ಮಧ್ಯೆ ಯಕ್ಷಗಾನ ಬಿಟ್ಟಿದ್ರ? ಮಧ್ಯೆ ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನಾನು ಅಂಗಡಿ ಎಲ್ಲ ಮಾಡಿದೆ ಅಲ್ಲಿ ಶಾಸ್ತ್ರಾಂದಲ್ಲಿ ಒಂದು ಅಂಗಡಿ ಮಾಡಿದೆ. ಅಂಗಡಿ ಕಡೆಗೆ ನಾಟಕ ಟೀಮಿಗೆ ಹೋದೆ. ಯಕ್ಷಗಾನ ಬಿಟ್ಟವನೇ ನಾಟಕ ಟೀಮಲ್ಲಿ ಗೋಪಾಲಾಚಾರ್ ಅಂತ ಅವರ ಶಾಸ್ತ್ರಾಂದಲ್ಲಿ ಸವಿನಯ ರಂಗ ತಂಡ ನಾಟಕದಲ್ಲಿ ಇದ್ದೆ. ನಾಟಕ ಮತ್ತೆ ಶಾಸ್ತ್ರಾಂದಲ್ಲಿ ಅಂಗಡಿ ಮಾಡಿದೆ. ಅಂಗಡಿ ಮಾಡಿದಾಗ ಅಲ್ಲಿ ಹೀಗೆ ಅಂಗಡಿಯಲ್ಲೆಲ್ಲ ಯಕ್ಷಗಾನಕ್ಕೆ ಹೋಗಿದಂಗೆ ಗೊತ್ತಿತ್ತಲ್ಲ, ಹೀಗೆ ಒಂದು ನಾಟಕದಲ್ಲಿ ಪಾತ್ರ ಮಾಡ್ಲಿಕ್ಕೆ ಬಾ ಮಾರೆ ಅಂತ ಕರೆದ್ರು.
ನಾಟಕದಲ್ಲಿ ಒಂದು ಕಾಮಿಡಿ ಪಾತ್ರ ಮಾಡಿದೆ. ಆ ನಾಟಕದಲ್ಲಿ ಕಡಿಕ ಒಂದ್ 2-3 ನಾಟಕದಲ್ಲಿ ಸವಿನಯ ರಂಗತಳದಲ್ಲಿ ನಾಟಕದಲ್ಲಿ ಗೋಪಾಲಾಚಾರ ಅಂತ ಡೈರೆಕ್ಷನ್ ನಾಟಕ. ಆ ನಾಟಕದಲ್ಲಿ ಅವರಿಗೆ ಒಂದು ಖುಷಿ ಆಯ್ತು. ಅಲ್ಲೂ ಖುಷಿಯಾಗಿ ನಾಟಕದಲ್ಲಿ 1-2-3 ವರ್ಷ ನಾಟಕದಲ್ಲಿ ಇದ್ದೆ. ನಾಟಕ ಎಲ್ಲ ಮುಗಿಸಿ ಆದ್ಮೇಲೆ ಕಡಿಕೆ ಯಕ್ಷಗಾನದಲ್ಲಿ ಮತ್ತೆ ಗೋಳಿಗಡಿ ಮೇಳ ಅಲ್ಲಿ ಹೋದೆ. ಮತ್ತೆ ಗೋಳಿಗಡಿ ಮೇಳದಲ್ಲಿ ವೇಷ ಮಾಡಿದೆ. ಕಡಿಕೆ ಒಂದು ನಾಟಕದಲ್ಲಿ ಇದ್ದಲ್ಲೂ ಒಂದು ಜೀವ ಧಾರಾವಾಹಿ ಅಂತ ಮಾಡ್ತೀವಿ ಸೀರಿಯಲ್. ಹೌದಾ? ಈ ರಘು ಪಾಂಡೇಶ್ವರ ನಾವು ಅವರೆಲ್ಲ ಸೇರಿ ಒಂದು ಜೀವ ಧಾರಾವಾಹಿ ಅಂತ ಮಾಡ್ತೀವಿ ಶಾಸ್ತಾನದಲ್ಲಿ. ಜೀವ ಧಾರಾವಾಹಿ ಕೊಲ್ಲೂರಿನ ನರಸಿಂಹ ಪೈಗಳಂತ ಅದ್ರಲ್ಲೂ ಸೀರಿಯಲ್ ಅಲ್ಲಿ ಒಂದು ಆಕ್ಟ್ ಮಾಡಿದೆ. ಕಡೆಗೆ ಹೀಗೆ ನಾಟಕ ಯಕ್ಷಗಾನ ಕಡೆಗೆ ನಮ್ಮ ಅಣ್ಣ ಹೇಳ್ದ ಯಕ್ಷಗಾನ ಇನ್ನು ನಾನು ಅಂಗಡಿ ಅವನ ಕೆಲಸದ ಐತೆ, ಆ ಕೆಲಸ ಕೈದಾಯ್ತು ಅವನಿಗೆ. ಹಾಗಾಗಿ ನಾನು ಅಂಗಡಿ ಬಿಟ್ಟೆ. ಮತ್ತೆ ಪುನಃ ಯಕ್ಷಗಾನಕ್ಕೆ ಹೋದೆ. ಅಮೃತೇಶ್ವರಿ ಮೇಳಕ್ಕೆ ಹೋದೆ. ಅಮೃತೇಶ್ವರಿ ಮೇಳದಲ್ಲಿ 1-2 ವರ್ಷ ಇದ್ದೆ. ಕೋಟ ಅಮೃತೇಶ್ವರಿಯಿಂದ ಗೋಳಿಗರಡಿ ಮಂದರ್ತಿ 1-2 ವರ್ಷ. ಆಮೇಲೆ ಹಾಲಾಡಿಗೆ ಮೇಳಕ್ಕೆ ಬಂದೆ. ಹಾಲಾಡಿಯಲ್ಲಿ ಒಂದು 5 ವರ್ಷ ಆಯ್ತು. ಈಗ ಹಾಲಾಡಿ ಮೇಳದಲ್ಲಿ ಇದ್ದೆ. ಸ್ವಲ್ಪ ಬಿಡು ಟೈಮ್ ಮೇಳ ಬಿಟ್ಟಿದ್ದೀನಿ ನಾನು. ಮಧ್ಯ 1 ವರ್ಷ ಹಿಂಗೆಲ್ಲ ಮೇಳ ಮಾಡಿ ಕಮಲೇಶಲ್ಲಿ ಮಳೆ ಬಂತು. ತುಂಬಾ ಬಡತನ ಇತ್ತ ಫ್ಯಾಮಿಲಿಲಿ? ಯಾವ ರೀತಿ, ಯಾಕೆ ಯಕ್ಷಗಾನವನ್ನೇ ಆಯ್ಕೆ ಮಾಡ್ಕೊಂಡೆ? ಆಯ್ಕೆ ಮಾಡಿದ್ರೆ ನಾನು ಅನಿರೀಕ್ಷಿತವಾಗಿ ಯಕ್ಷಗಾನ ಆಯ್ಕೆ ಆಗಿದ್ದೆ. ಅಂದ್ರೆ ನಾನು ಈಗ ನಮ್ಮಲ್ಲಿ ಸಂಘ ಅಂತ ಯುವಕ ಮಂಡಲ ಸಂಘ ಅಂತ ಇದೆ, ಬ್ರಹ್ಮಲಿಂಗೇಶ್ವರ ಚೌಕುಳಮುಖಿ ಹೆಂಗ ಯಕ್ಷಗಾನ ಸಂಘ ಅಂತ ಇದೆ. ಆ ಸಂಘದಲ್ಲಿ ಎಲ್ಲ ನಮ್ಮ ಮಾವ ಬೇರೆಯವರೆಲ್ಲ ವೇಷ ಮಾಡ್ತಾ ಇದ್ವಿ. ನಾವು ಸಂಘ ಟ್ರೈಲಿ ಹೋಗಿದ್ವಿ ಯಕ್ಷಗಾನ ನೋಡ್ಲಿಕ್ಕೆ. ಟ್ರೈಲ್ ನೋಡುವಾಗ ನಾವು ಅವರೆಲ್ಲ ಕುಣಿದ್ ನೋಡಿ ನಾನು ನಗೆ ಆಡಿದೆ. ನಾನು ಅವ್ರನ್ನ ಕೊಡೋಣ. ಆವಾಗ ನಮ್ಮ ಅವರು ಕ್ಲಾಸ್ ಮಾಡೋರೊಬ್ರು ನೀನ್ ಯಾಕೆ ಅವ್ನು ನಗ್ತೀಯ ಅಂತ ನೀನೇ ಕುಣಿ ಅಂತ ನಾನು ಕೊಡೋದು. ಕೊಡೋದಾಗ ನನ್ನನ್ನೇ ಆಯ್ಕೆ ಮಾಡ್ರಿ, ಚುರುಕಿದ್ದಾನೆ ಅವನೇ ಇರ್ಲಿ ಅಂತ. ಎಷ್ಟನೇ ಇಸ್ವಿ ಅದು? ಸಾಧಾರಣ ನನಗೆ ಸಣ್ಣಕ್ಕಿದ್ದೀನಿ ನಾನು ಒಂದು 15 ವರ್ಷದ ಒಳಗೆ, 15 ವರ್ಷ ಇರ್ಬೋದು. ಇಸ್ವಿನ 1982ರಲ್ಲಿ ಹುಟ್ಟಿದ್ದೆ. ಸುಮಾರು ವರ್ಷ ನಂಗೆ ಅದೀಗ ನೆನಪಾಗೋದಿಲ್ಲ. ಅಲ್ಲಿಂದ ಆಯ್ಕೆ ಆಯ್ತು. ಸಂಘದಲ್ಲಿ ವೇಷ ಮಾಡಿದೆ. ನಮ್ಮ ಚೌಕುಳಮುಖಿ ಸಂಘದಲ್ಲಿ ವೇಷ ಮಾಡಿದೆ. ಕಾಮಿಡಿ ಪಾತ್ರನೇ? ಅಲ್ಲ, ಅಲ್ಲಿ ಬಾಲಗೋಪಾಲ. ಅಲ್ಲಿಂದ ನಾ ಈ ಸಂಘದಲ್ಲಿ ವೇಷ ಮಾಡುವಾಗ ನಾರಾಯಣ ಶೆಟ್ರು, ನಾರಾಯಣ ಶೆಟ್ರು ಯಜಮಾನ್ರು ಅವ್ನು ನನ್ನ ಮೇಳಕ್ಕೆ ಕರ್ಕೊ ಹೋಗ್ತೇನೆ. ನನ್ನ ಮೇಳಕ್ಕೆ ಹೋಗೋ ನಿರೀಕ್ಷೆ ಇಲ್ಲ. ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದರೆ ನಾನೇನ್ ಮಾಡಿದೆ, ಹಾಕದ ಹಂಗಿನೇ ತಕೊಂಡೆ ಸೀದಾ ದೇವಸ್ಥಾನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಕಮಲೇಶಿಲೆಗೆ ಹೋಗಿ ಅಲ್ಲಿ ಹೋಗಿ ಗೆಜ್ಜೆ ಕಟ್ಟುಕ್ಕೆ ಎಲ್ಲ ತೀರ್ಮಾನ. ಅವಾಗ ಗೆಜ್ಜೆ ಕಟ್ಟುಕ್ಕೆ ಸ್ವಲ್ಪ ಅಂದ್ರೆ ಆಯ್ಕೆ ಮಾಡೋಕೆ ಇದ್ ಮಾಡ್ತಾ ಇದ್ರು. ಅವ್ ಬೇಡ ಇವ್ ಮೇಡಮ್ ಅಂತ ಸಮಸ್ಯೆಗಳು ಇರ್ತಿತ್ತು. ಅವಾಗ ನನ್ನನ್ನೇ ಗೆಜ್ಜೆ ಕಟ್ ನಾನು 90 ವಿಶ್ವನಾಥಾಚಾರ್ಯರು ಮತ್ತೆ ರವೀಂದ್ರ ಮಯೂರ್ ಹಾಸ್ಯಗಾರರು 3 ಜನ ಗೆಜ್ಜೆ. ಒಂದಿನ ಅವ್ರು ಕೊಡಂಗಿ, ಒಂದಿನ ನಾನು ನಿತ್ಯ ವೇಷ. ಹೀಗೆ ಆವಾಗ ಯಕ್ಷಗಾನ ಕಟ್ಟು ವೇಷ ಮಾಡ್ತೆ. ಹಾಸ್ಯ ಕಲ್ತಿದ್ದು ಸಿಗಂದೂರು ಮೇಳದಲ್ಲಿ. ಹಾಸ್ಯ ಕಲ್ತಿದ್ದು ಸಿಗಂದೂರು ಮೇಳದಲ್ಲಿ. ಇಲ್ಲಿಗೂ ಸಿಗಂದೂರು ತುಂಬಾ ದೂರ ಆಗುತ್ತಲ್ವಾ? ಇಲ್ಲಿಂದ ಸಿಗಂದೂರಿಗೆ ಒಂದು 60 ಕಿಲೋಮೀಟರ್. ಹೋಗಿ ಬರ್ತಾ ಇದ್ರ ನೀವು? ಹೇಗೆ? ನಾನಾ ಅವಾಗೆಲ್ಲ ಬಸ್ಸಿಗೆ ಹೋಗಿ ಬರ್ತಾ ಇದ್ದೆ. ಮತ್ತೆ ಇಲ್ಲಿ ಲೋಕಲ್ ಆಟ ಎಲ್ಲ ಆಗ್ತಿತ್ತೆ. ಇಲ್ಲಿನ ಯಜಮಾನ್ರಿ ಒಬ್ಬರು ಮೇಳ ವಹಿಸ್ಕೊಂಡಿದ್ದೆ, ಗುಂಡು ಕಾಂಚನ ಅಂತ. ಹಾಗಾಗಿ ವೇಷ ಮಾಡ್ತಾ ಹಾಸ್ಯ ಕಲ್ತಿ. ಒಂದು ಹಾಸ್ಯದೊಂದು ಮಂತ್ರವಾದಿ ವೇಷ ಮಾಡಿದೆ. ಆಮೇಲೆ ಕಾಯಂ ಹಾಸ್ಯಕ್ಕೆ ಟ್ರೈ ಮಾಡಿದೆ. ಪ್ರಾರಂಭದಿಂದ ಬಾಲಗೋಪಾಲ ಒಡ್ಡಲ್ಗ ವೇಷ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಹಾಸ್ಯಕ್ಕೆ ಇದ್ ಮಾಡಿದೆ. ಅಮೃತೇಶ್ವರಿ, ಗೋಳಿಗರಡಿ, ಹಾಲಾಡಿ ಎಲ್ಲ ಮಂದರ್ತಿ ಎಲ್ಲ ಹಾಸ್ಯ ವೇಷವೇ ಮಾಡ್ಕೊಂಡು ಬಂದೆ. ನಮ್ಮ ಬಾಡಿಗೆ ಹಾಸ್ಯ ಒಳ್ಳೆ ಐತೆ ಕಡೆಗೆ. ಹಾಗಾಗಿ ಹಾಸ್ಯ ಮುಂದುವರ್ಸ್ಕೊಂಡು ಹೋದ್. ಮನೆಯಲ್ಲೂ ಹಿಂಗೆ ತುಂಬಾ ಕಾಮಿಡಿ ಮಾಡ್ಕೊಂಡಿರ್ತೀರಾ? ಹೇಗೆ? ಮನೆಯಲ್ಲ ಕಾಮಿಡಿ ಕಡಿಮೆ ನಾನು, ಅಂದ್ರೆ ಹೆಚ್ಚು ಇದಿಲ್ಲ ಅಂತ ಗಮ್ಮತ್ ಮಾಡ್ತಾ ತಮಾಷೆ ಮಾಡ್ತಾನೆ ಇರ್ತೇನೆ. ಹಾಗಾಗಿ ನಮ್ಮ ಮನೆಯಲ್ಲಿ ಯಕ್ಷಗಾನದಲ್ಲಿ ಯಾರಿಗೆ ಅಷ್ಟು ಯಕ್ಷಗಾನ ಬಗ್ಗೆ ಗೀಳಿರ್ಲಿಲ್ಲ. ಯಕ್ಷಗಾನ ಗೀಳಿದ್ ನನಗೆ. ಹಾಗಾಗಿ ಅದು ನನಗೆ ವೃತ್ತಿ ಅದೇ ಒಂದು ಹಿಡಿಸ್ತು. ಅದನ್ನೇ ಮುಂದುವರ್ಸ್ಕೊಂಡು ಹೋದೆ ನಾನು. ಯಾವ ಅಂಗಡಿ ವ್ಯವಹಾರ ಅದು ಯಾವ್ದು ಹಿಡಿಸ್ಲಿಲ್ಲ ನನಗೆ. ಬಿಟ್ಟಿದ್ರಿ ಯಕ್ಷಗಾನ? ಮಧ್ಯ ಒಂದು 6-7 ವರ್ಷ ಬಿಟ್ಟಿದ್ದೀನಿ. 6-7 ವರ್ಷ ಬಿಟ್ಟಿದ್ರಿ. ಕಡೆಗೆ ಆಮೇಲೆ ಮೇಳಕ್ಕೆ ಒಂದು ಅದೇ ನಂಗೆ ಉದ್ಯೋಗ ಆಗಿಬಿಡ್ತು. ಕಡೆಗೆ ಒಂದೊಂದು ಮೇಳಕ್ಕೆ ಕಾರ್ಯ ಬರ್ತಾ ಯಾಕಂತ ಮತ್ತು ಬೇಗ ಟೈಮ್ ತುಂಬಾ ಕಷ್ಟಗಳೆಲ್ಲ ಅನುಭವಿಸಿತ್ತು. ಅಂದ್ರೆ ಯಕ್ಷಗಾನ ಜೀವನದಲ್ಲಿ ನಮಗೆಲ್ಲ ಕೊಡುವರು ತಂದೆ ತಾಯಿ ಇರ್ಲಿಲ್ಲ, ಅಜ್ಜಿ ಸಾಕಿದ್ ನಮ್ಮನ್ನ. ನಿಮ್ ಬಾಲ್ಯದಲ್ಲಿ ಯಾವ ರೀತಿ ಇತ್ತು ಸರ್ ಬದುಕು? ಯಾವ ರೀತಿ ಇತ್ತು ಬಾಲ್ಯದಲ್ಲಿ? ನಮ್ಗೆ ತಾಯಿ ಮೊದ್ಲೇ ಕಳ್ಕೊಂಡ್ವಿ. ಒಂದು 2 ತಿಂಗಳು ಮುಗಿದಾಗ ತಾಯಿನ ಕಳ್ಕೊಂಡೆ. ಆಮೇಲೆ ಅಜ್ಜಿ ನಮ್ಮನ್ನ ಸಾಕಿದ್ವಿ. ಅಜ್ಜಿ ಸಾಕಿ ನಮ್ಮನ್ನ ವಿದ್ಯಾಭ್ಯಾಸ ಅಜ್ಜಿ. ನಾನು 5ನೇ ಕ್ಲಾಸ್ ವರೆಗೆ ಹೋದೆ. ಆಮೇಲೆ ಕಲ್ಸ್ಲಿಕ್ಕೂ ಕಷ್ಟ ಆಯ್ತು ಅಜ್ಜಿಗೆ. ಆಗ ಅವಳು ನಮ್ಮ ಅಜ್ಜ ಮಿಲಿಟರಿ ಹೋಗ್ತಿದ್ದ. ಅಜ್ಜಿ ಮಿಲಿಟರಿ ಸಂಬಳ ಬರ್ತಾ ಇತ್ತು. ಅದೇ ದುಡ್ಡು ಮೇಲೆ ಎಲ್ಲ ಜೀವನ ಸಾಗಿಸ್ತಾ ಇದ್ವಿ ನಮ್ಮ ಅಜ್ಜಿ ನಮ್ಮನಲ್ಲಿ ಕುಂದಾಪುರದಲ್ಲಿ ನಮ್ಮನ್ನ ಅವರು ಡಾಕ್ಟ್ರು ಕೇಳಿದಂತೆ, ಅವ್ನು ಕೊಡಿ ನಾವು ಸಾಕ್ತೇವೆ, ನೀವು ಎಷ್ಟು ಖರ್ಚಾರು ನೋಡಿಲ್ಲ ನಾವು ಸಾಕ್ತೇವೆ. ಆಗ ನಮ್ಮ ಅಜ್ಜಿ ಹೇಳಿದ್ರೆ ಎಷ್ಟು ಲಕ್ಷ ಖರ್ಚಾರು ನೋಡಿಲ್ಲ, ಅವ್ನು ಕೊಡುವುದಿಲ್ಲ, ನಾನು ಅವ್ನು ಸಾಕ್ತೇನೆ ಅಂದ್ರೆ ಇಲ್ಲಿ ದೇವಿ ನರಸಿಂಹ ಡಾಕ್ಟರ್ ಕುಂದಾಪುರದಲ್ಲಿ. ಆವಾಗ ನಂಗೊಂದು
ಸ್ವಲ್ಪ ಕಾಲ್ಗಿಲ್ ಬರ್ಲಿಲ್ಲ ಅವಾಗ ಆರೋಗ್ಯದಲ್ಲಿ ತಾಯಿ ತೀರ್ಕೊಂಡು ತಾಯಿ ಅದಿ ಹಾಲು ಕುಡಿಲಿಲ್ಲ ತುಂಬಾ ಕಷ್ಟ ಅನುಭವಿಸಿದ್ವಿ. ಅದಕ್ಕೆ ನಮ್ಮ ಚಿಕ್ಕಮ್ಮಲ್ಲ ನಮ್ಮನ್ನ ಅದಿ ಹಾಲು ಕುಡಿಸಿ ನಮ್ಮನ್ನ ಸಾಕಿದ್ವಿ. ನಾವೊಂದು 8 ವರ್ಷದವರೆಗೆ 7 ವರ್ಷದವರೆಗೆ ಕಾಲು ಬರ್ಲಿಲ್ಲ ನನಗೆ. ಅಂದ್ರೆ ತುಂಬಾ ಕಷ್ಟದಲ್ಲಿ ಅಂದ್ರೆ ತಾಯಿ ಅದಿ ಹಾಲು ಕುಡಿಲಿಲ್ಲ. ಹಾಗಾಗಿ ನಮ್ಮನ್ನ ಅಜ್ಜಿಯೇ ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಎಲ್ಲ ಕಲ್ಸಿದ ಅಜ್ಜಿ, ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದೆ ಅಜ್ಜಿ. ಮತ್ತೆ ಯಾರ ಬೆಂಬಲವು ನನ್ನಲ್ಲಿ ಇಲ್ಲ. ನನ್ನ ಇದಕ್ಕೆ ಏನೇ ಒಂದು ಇದ್ರು ಅಜ್ಜಿನೇ ಮುಂದೆ ಇದು ಮಾಡಿದ್ವಿ. ಆಮೇಲೆಲ್ಲ ಬಿಡಿ ನಾವು ಇದಾದ್ಮೇಲೆ ಸಿಹಿದ್ದಲ್ಲಿ ಇರು ಇರ್ತಂತ. ಹಾಗಾಗಿ ಎಲ್ಲ ಒಟ್ಟಿಗೆ ತೊಂದರೆ ಇಲ್ಲ. ಒಂದು ಜೀವನದಲ್ಲಿ ಒಳ್ಳೆ ರೀತಿಯಿಂದ ಇರ್ತೀವಿ. ಹಾಗಾಗಿ ಮದುವೆ ಆಯ್ತು. ಮದುವೆ ಆಗಿ ಹತ್ತಿರದಲ್ಲೇ ಆಗಿದ್ದೆ. ಈಗ ಇರೋದು ಇದು ನಿಮ್ಮ ಮಿಸ್ಸಸ್ ಮನೆ. ನಮ್ಮ ಮನೆಯಲ್ಲಿ ಚೌಕುಳಮಕ್ಕಿ ಅಂತ, ಇಲ್ಲಿಂದ 2 ಕಿಲೋಮೀಟರ್ ಆಗ. ನೀವು ಟರ್ನ್ ಹತ್ರಲ್ಲ ರಾಘವಾಚಾರ ಮನೆ ಅಂದ್ರೆ ಇಲ್ಲಿ ನಾವು ಕಡೆಗೆ ಮದುವೆ ಆಯ್ತು. 2 ಮಕ್ಕಳು, ಅನ್ವೇಷ ಮೂಲ್ಯ ಅಂತ. ಸೊ ಈಗ ಹೆಂಗಿದೆ ಸರ್ ಬದುಕು, ಯಾವ ರೀತಿ ಇದೆ? ಮೊದಲಿಕ್ಕಿಂತ ಬದುಕು ಈಗ ಎಷ್ಟೋ ನೆಮ್ಮದಿ. ಈಗ ಅಂದ್ರೆ ಏನೋ ನಾ ಮೊದ್ಲೆಲ್ಲ ಸ್ವಲ್ಪ ಕೆಲವು ದುಶ್ಚಟಕ್ಕೆಲ್ಲ ಅಂದ್ರೆ ಬೇರೆ ಜೊತೆ ಸಂಘ ದೋಸ್ತಿಯಿಂದ ನಮ್ಮ ಬದುಕೆಲ್ಲ ಸ್ವಲ್ಪ ಇದಾಯ್ತು. ಅದೆಲ್ಲ ಬಿಡಿ ಕೆಟ್ಟಗಳಿಗೆ ಅಂತ ನಾನು ಮರ್ತ್ಬಿಟ್ಟು ಈಗ ಒಂದು ಮನುಷ್ಯನಾಗಿದೆ. ಮೊದಲಿನಕ್ಕಿಂತ ಈಗ ಒಂದು ಮನುಷ್ಯನಾಗಿ 4 ಜನರ ಆಟ ಕೀಟ ಕರೀತಾರೆ. ಯಕ್ಷಗಾನಕ್ಕೆ ಎಲ್ಲಿ ಹೋದ್ರು ಒಂದು ನಾವು ಮಾಡುವಂತ ಕಲೆಗೆ ಒಂದು ಹೆಸರು ಉಂಟು. ನಾವು ಮಾಡೋ ಕೆಲ್ಸಕ್ಕೆ ನಮ್ಗೊಂದು ತೃಪ್ತಿ ಕೊಡ್ತಿತ್ತು. ಮೊದ್ಲು ನಾವು ಏನೋ ಒಂದು ಬೇಕಾ ಬಿಟ್ಟಿ ಮಾಡ್ತಿತ್ತೆ. ಅಂದ್ರೆ ಯಾರ ಹೆದರಿಕೆ ನಮ್ಗೆ ಇರ್ಲಿಲ್ಲ, ಭಯ ಒಂದಿರ್ಲಿಲ್ಲ. ಈಗ ನಮ್ಮದಂತ ಶಿಸ್ತುಬದ್ಧ ಬರ್ತದೆ. ಹಾಗಾಗಿ ಒಂದು ಯಕ್ಷಗಾನಕ್ಕೆ ಒಂದು ಧೈರ್ಯ ಬರ್ತದೆ. ಈಗ ನೀವು ಅಷ್ಟೆಲ್ಲ ನಿಮ್ಮ ವಿಡಿಯೋಸ್ ಗಳನ್ನು ನಾವು ನೋಡಿದೀವಿ. ರಂಗಸ್ಥಳದಲ್ಲಿ ನೀವು ಬಂದ್ರೆ ಎಲ್ಲ ಎದ್ದು ಬಿದ್ದು ನಗಾಡ್ತಾ ಇರ್ತಾರೆ, ಅಷ್ಟು ಕಾಮಿಡಿ ಮಾಡ್ತೀರಾ. ಈ ಹಾಸ್ಯ ಪಾತ್ರ ಮಾಡೋರಿಗೆ ಅವ್ರ ಬದುಕಲ್ಲೂ ಕೂಡ ತುಂಬಾ ನೋವುಗಳಿರುತ್ತೆ. ಆ ರೀತಿ ಇದೆಯಾ? ನಾವು ಜನರನ್ನೆಷ್ಟೇ ನಕ್ಷರು ನಮ್ಮೊಳಗಿರುವಂತ ನೋವನ್ನ ನಮ್ಮ ನಕ್ಷಕ್ಕೆ ಯಾರು ನೋಡೋದಿಲ್ಲ ಅಲ್ವಾ? ನಾವು ಇನ್ನೊಬ್ರು ನಕ್ಷಬಹುದು. ಇನ್ನೊಂದು ನೋವನ್ನು ನಕ್ಷಿ ಇನ್ನೊಬ್ರು ನಮ್ಮ ನೋವನ್ನು ಇನ್ನೊಬ್ರು ನಕ್ಷಿದ್ರೆ ಅದು ದೊಡ್ಡ ಹಾಸ್ಯ. ಹಾಸ್ಯಗಾರರಿಗೆ ನಿಜವಾಗಿ ಸ್ವಂತಿಕೆ ಮುಖ್ಯ. ಅವರಿಗೆ ಸ್ವಂತಿಕೆ ಬೇಕು. ಯಾರು ಎದುರು ವೇಷದವ್ರು ನಮ್ಮನ್ನು ತಕೊಂಡು ಹೋಗಿ ಅವ್ರು ಎದುರು ವೇಷ ಮಾತಾಡಿದ್ರೆ ಮಾತ್ರ ನಮ್ಗೆ ಹಾಸ್ಯ ಮಾಡ್ಲಿಕ್ಕೆ ಆಗ್ತದೆ. ಎದುರು ವೇಷರು ಹೇಳುವ ಡೈಲಾಗ್ ಹೇಳ್ತಾ ಇದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಎದುರು ವೇಷದವ್ರಿಗೆ ನಮ್ಮನ್ನು ತಕೊಂಡು ಹೋದ್ರೆ ಮಾತ್ರ ಹಾಸ್ಯ. ಅವನ ಕಥೆಯಲ್ಲಿ ತಾವು ಅದನ್ನ ಪಾಡಿ ಹೋಗ್ತಾ ಇದ್ರೆ ನಮ್ಗೆ ಏನ್ ಮಾಡೋಕೆ ಆಗೋದಿಲ್ಲ. ಇನ್ನು ನಾವೇನಾದ್ರೂ ಮಾಡಿ ಅವ್ರನ್ನ ಎಳಿಬೇಕಷ್ಟೇ ಅಲ್ವಾ? ಹಾಸ್ಯ ಅಂದ್ರೆ ಹಾಗೆ ಜನರಿಗೆ ಏನಾದ್ರು ಮನೋರಂಜನೆ ಕೊಟ್ಟರೆ ಮಾತ್ರ ಹಾಸ್ಯ. ನಾವು ಬಂದ್ರೆ ಮಾಡ್ರಿ ಅಂತ ಹೇಳ್ತಾರೆ, ಅವಂತ ಹಾಸ್ಯ ಮಾಡ್ತಾರ ಅಂತ. ಮತ್ತೆ ಮೇಲೆ ಪೌರಾಣಿಕದ ಅನುಭವ ಬೇಕು. ಪೌರಾಣಿಕದಲ್ಲಿ ಅಂದ್ರೆ ಎಲ್ಲ ಒಂದು ಶಕ್ತಿ ಇರುತ್ತೆ. ಸಾಮಾಜಿಕದಲ್ಲಿ ಯಾವ ಬೇಕು ಹಾಸ್ಯ ಮಾಡ್ಬೋದು. ಸಾಮಾಜಿಕದಲ್ಲಿ ಗೊತ್ತು ಕಷ್ಟ ಇತ್ತು, ಗಿಮಿಕ್ಸ್ ಮಾಡ್ಬೇಕು. ಜನರು ನೋಡೋದಿಲ್ಲ, ಜನರು ಗಿಮಿಕ್ಸ್ಬೇಕು. ಆಗಿಂದೆಲ್ಲ ಮಾಡ್ಬೇಕು. ಈಗ ಹಾಸ್ಯ ಅಂದ್ರೆ ಹೊಸ ಪ್ರಸಂಗ ಟೆಂಡರ್ ಆಗೋದು ಹಾಗೆ. ಈಗ ಪವನ್ ಕಿರಣ್ ಅವರೆಲ್ಲ ಪ್ರಸಂಗ ಅಂದ್ರೆ ಅವ್ರ ಕತೆ ಕೊಟ್ಟು ಬಿಡ್ತಾರೆ. ಮತ್ತೆಲ್ಲ ನಾವೇ ತಯಾರು ಮಾಡ್ಕೊಂಡು ಏನೇನು ಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತಯಾರು ಮಾಡೋದು ನಾವು. ಈ ಸಲ ಒಂದು ನಮ್ಮ ಪ್ರಸಂಗ ಸಾಧಾರಣ ಒಂದು 215 ಪ್ರಯೋಗ ಆಯ್ತು. ಹಂಸ ಪಲ್ಲಕ್ಕಿ ಸೂಪರ್ ಹಿಟ್ ಪ್ರಸಂಗ. ಈ ವರ್ಷ ನಡೀತಿದ್ದ ಶುಭ ನಕ್ಷತ್ರ ಅಂತ, ಅದರಲ್ಲೂ ಹಾಸ್ಯ ಒಳ್ಳೆ ಇತ್ತು. ಮತ್ತೆ ಕಲಾವಿದರದ್ದು ಹೊಂದಾಣಿಕೆ, ನಮ್ಗೆ ಕಲಾವಿದ ಸಹಪಾಠಿ ಕಲಾವಿದ ನಮಗೆ ಆಲ್ರೆಡಿ ಒಳ್ಳೆ ಹೊಂದಾಣಿಕೆ ಉಂಟು. ಹೀಗೆ ನಾವು ಕತೆಗೆ ತಕ್ಕಾಗಿ ಟಿಶನಾಥಾಚಾರ್ಯ, ವಿಜಯ ಬೀಜಮಕ್ಕಿ ಸಹ ಕಲಾವಿದರೆಲ್ಲ ನಮ್ಗೆ ಹೀಗೆ ಹೇಳ. ಮತ್ತೆ ನಾವು ಒಂದು ಹೇಳಿದ್ರೆ ಅವ್ರ ಹತ್ರ ಹೇಳುತ್ತೆ, ಅವ್ರ ಬಾಯಲ್ಲಿ ಏನ್ ಬರ್ತದೆ ನಾವು ಕೇಳುತ್ತೆ. ಹಾಗೆ ಪ್ರಸಂಗಗಳ ಮೇಲೆ ಬಿಡೋದು. ನಮ್ಮ ಪಾಡಿ ನಾವು ಅವ್ರ ಹತ್ರ ಕೇಳಿದ ಹೊರಕೊಳ್ಳೋರಿಗೂ ನಿರೀಕ್ಷೆ ಇರುವುದಿಲ್ಲ. ಹೀಗೆ ಹೊಸ ಪ್ರಸಂಗಗಳೆಲ್ಲ. ಎಸ್, ಊಜಿಕಡ್ಡಿ ಇವರು ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಈಗ ಊಜಿಕಡ್ಡಿ ಬಸವಣ್ಣ ರಂಗ ಅಂದ್ರೆ ಯಕ್ಷರಂಗದಲ್ಲಿ ಅವರು ಸ್ಟೇಜ್ ಅಲ್ಲಿ ಇದ್ದಾಗ ಎಲ್ಲ ಒಂದ್ ಕಡೆ ಮುಗ್ಧರಾಗಿ ಕಾಣಿಸ್ತಾರೆ, ಏನೂ ಗೊತ್ತಿಲ್ವೇನೋ ಅನ್ನೋ ತರ ಅವ್ರು ಇರ್ತಾರೆ. ಈಗ ಊಜಿಕಡ್ಡಿ ಬಸವಣ್ಣ ಹೆಂಗೆ ಎಲ್ಲಾ ಗೊತ್ತಿದ್ದು ಗೊತ್ತಿಲ್ದೆ ಅವ್ರ ತರ ಇರ್ತಾರ, ಅಥವಾ ಅವ್ರ ಪಾತ್ರನೇ ಹಂಗಿರುತ್ತಾ? ನಾನು ರಂಗಸ್ಥಳಕ್ಕೆ ಹೋಗುವಾಗ ನಿರೀಕ್ಷೆ ಹಿಂಗ್ ಹೇಳ್ತೀನಿ, ನಿರೀಕ್ಷೆಗೆ ಹೋಗೋದಿಲ್ಲ. ನನ್ಗಲ್ಲಿ ಸಂದರ್ಭ ಏನ್ ಬಂತ ಅದ್ ಹೇಳಿಬಿಡ್ತೀನಿ. ಯಾಕೆ ಹಾಸ್ಯ ನಾನು ನಿರೀಕ್ಷೆ ಇಟ್ಟಾಗ ಹೋದಂಗೂ ಅಲ್ಲ ನಾವು ಫೈಲ್ ಆಗೋದು. ಹೌದು, ಕರೆಕ್ಟ್. ನಾವು ಇದನ್ನೆಲ್ಲ ಎಲ್ಲ ಮಾತುಗಳನ್ನೆಲ್ಲ ಬಂಡವಾಳ ತಲೆ ಮೇಲೆ ಹಾಕಿ ಹೋದಕ್ಕೂ ಮತ್ತು ಅಲ್ಲಿ ನಾವು ಫೈಲ್ ಆಗೋದು. ಆಗ ನಮ್ಮ ಎದುರು ವೇಷಧಾರಿಗಳ ಜೊತೆ ಬಂದಾಗ ನಮ್ಗೆ ಬೇಡ ಒಂದು ವಿಷಯ ಬರ್ತದೆ, ಕೆಲವೊಂದು ಹಾಸ್ಯ ಸನ್ನಿವೇಶ ನಮ್ ಅಲ್ಲಿ ಆ ರಂಗದಲ್ಲಿ ಮಾತ್ರ ನಮ್ಗೆ ತಲೆ ಓಡತ್ತಲ್ಲಿ. ರಂಗದ ಹಿಂದೆ ಚೌಕಿ ಹಿಂದೆ ನಮ್ಗೆ ಅಷ್ಟು ನಾವು ಆ ಕಲ್ಪನೆ ಇಟ್ಕೊಂಡು ಹೋಗೋದಿಲ್ಲ. ಅಲ್ಲಿ ಏನ್ ಬಂತಲ್ಲ ಆ ಟೈಮಿಗೆ ಹಾಕಿ ಬಿಡು. ಅದೇ ಒಂದು ರಂಗ ಹಾಸಿಗರ ಟೆಕ್ನಿಕ್ ಅದೇ ಅಷ್ಟೇ. ಕೆಲವರೆಲ್ಲ ಅಂದ್ರೆ ಎಲ್ಲರ ತಯಾರಿ ಮಾಡ್ಕೊಂಡು ಹೋಗುದು, ತಯಾರಿ ಮಾಡ್ಕೊಂಡು ಹೊರ್ಕೊಂಡು ನಮ್ಗೆ ಅಲ್ಲಿ ಏನಾದ್ರು ಎಡವಟ್ ಆಗುದು ಅಲ್ವಾ? ಆ ಸಂದರ್ಭ ಬರುತ್ತೆ. ಆತರ ಎಡವಟ್ ಆಗಿದ್ದಿತ್ತ?
ಇರುತ್ತೆ ಸಂದರ್ಭಗಳು, ಕೆಲ ಪ್ರಸಂಗದಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳುದಿಲ್ಲ. ಹಾ ಹಾ ಪ್ರಸಂಗ ಎಲ್ಲ ಪ್ರಸಂಗ ಒಂದೇ ಲೆಕ್ಕ ಇರುವುದಿಲ್ಲ. ಈಗ ಪೌರಾಣಿಕ ಕೆಲವು ಕಷ್ಟ ಪ್ರಸಂಗ ಎಲ್ಲ ಬರುತ್ತೆ. ಹಾ ಹಾ ಈ ಹೊಸ ಪ್ರಸಂಗದಲ್ಲಿ ನಮ್ದೇ ಒಂದು, ಅದಕ್ಕೆ ತಾಯಿ ತಂದೆ ಅಂತ ಇಲ್ಲ, ನಮ್ದೇ ಹೌದು ಹೌದು ಸಾಮಾಜಿಕದ ಸ್ವಲ್ಪ ತಾಯಿ ತಂದೆ ಅಂತ ಹೊಸ ಪೌರಾಣಿಕದಲ್ಲಿ ಅದಕ್ಕೊಂದು ತಾಯಿ ತಂದೆ ಅಂತ ಇರುತ್ತೆ, ಕಥೆಗೆ ಒಂದು ರೂಪ ಇರುತ್ತೆ. ಇದು ನಾವು ನಮ್ಮ ಕಲಾವಿದರೊಳಗೆ ಈಗ ರಂಗದಲ್ಲಿ ಎರಡನೇ ವೇಷಧಾರಿ ಆಗ್ಲಿ ಅಥವಾ ಬೇರೆ ಪ್ರಮುಖ ವೇಷಧಾರಿಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ. ಹೌದು. ಈ ದೂತನ್ ಕ್ಯಾರೆಕ್ಟರ್ ಮಾಡೋರು ಅಥವಾ ಹಾಸ್ಯಗಾರನಿಗೆ ಆತನಿಗೆ ಒಂದು ಪದ್ಯನೂ ಕೂಡ ಇರೋದಿಲ್ಲ, ಅರ್ಥನೂ ಸಿಗೋದಿಲ್ಲ. ಆತನ ಕ್ಯಾರೆಕ್ಟರ್ ಜವಾಬ್ದಾರಿಯುತವಾಗಿ ಇರುತ್ತಾ ಅಥವಾ ಇರೋದಿಲ್ವಾ ನಿಮ್ಮ ಪ್ರಕಾರ? ಇರುತ್ತೆ ಇರುತ್ತೆ ಇರುತ್ತೆ. ಇರುತ್ತೆ. ಯಾಕಂದ್ರೆ ಹಾಸ್ಯ ಒಂದು ದೂತ ಪಾತ್ರ ಮಾಡ್ಕೋರಿ, ಅವನಿಗೊಂದು ಪದ್ಯ ಹಾಕಿದ್ರೆ ಮಾತ್ರ ಅದು ಸಾರಾಂಶ ಏನಂತ ಗೊತ್ತಾಗತ್ತೆ ಜನರಿಗೆ, ಗೊತ್ತಾಗುತ್ತೆ. ಒಂದ ಪುಟ್ಟ ಹೋದ ಪುಟ್ಟ ಗೊತ್ತಾಗೋದಿಲ್ಲ ಜನರಿಗೆ. ಒಂದು ರಾಜ ಬಂದ, ರಾಜನ ಹತ್ರ ದೂರ ಹೊಡೆದು, ಈಗ ವನಪಾಲಕರು, ನಾವು ವನಪಾಲಕರು ವನ ಕಾಯ್ಕೊಂಡಿದ್ವಿ, ಅವರು ಹೀಗೆ ಆಯ್ತು ಹೇಳ್ರಿ, ಪದ್ಯ ಹಾಕಿದ್ರೆ ಮಾತ್ರ ಕುಣಿಸಿದ್ರೆ ಮಾತ್ರ ನಮ್ಗೆ ಏನಾದ್ರು ಮಾಡ್ಕೋಬೇಕು, ಅರ್ಥ ಹೇಳ್ಕೊ ಹೋಗುದಾದ್ರೆ ಹೋಗ್ತಾ ಇರ್ಬೋದು. ಹಾಗಾಗಿ ಪದ್ಯ ಗಿದ್ದೆ ಹಾಕಿದ್ರೆ ನಮ್ಗೆ ಆ ಪದ್ಯದಲ್ಲಿ ಅರ್ಥ ಇರುತ್ತೆ, ಮತ್ತಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೊಂಡ್ವಿ, ಹಾಗೆ ಇರುತ್ತೆ. ಈಗ ಒಂದು ಯಾವ್ದೇ ಒಂದೇ ಕೌಣ್ಲಿಕ್ಕೊಂದು ದೂತ, ಘಟೋದ್ಗಜನ ದೂತ, ಇವೆಲ್ಲ ಒಂದು ಕಥೆಗೆ ಪದ್ಯ ಬೇಕೇ, ಪದ್ಯ ಹೇಳಿದ್ರೆ ಅರ್ಥ ಸಿಕ್ಕುದಿಲ್ಲ. ಹಾಗಾಗಿ ಕೆಲವು ಪೌರಾಣಿಕ ಪ್ರಸಂಗಗಳು, ಕೆಲವು ಪ್ರಸಂಗದೆಲ್ಲ ಮಾಡಿದೆ ಪೌರಾಣಿಕದಲ್ಲೆಲ್ಲ. ಹೊಸ ಪ್ರಸಂಗದಲ್ಲಿ ಹೆಸರು ಕೊಟ್ಟದ್ದು ನಂಗೆ ಹೊಸ ಪ್ರಸಂಗ. ಈ ನಾಗಶ್ರೀ ಎಷ್ಟೋ ಜನ ಹಾಸ್ಯಗಳು ಮಾಡಿದ್ರು, ಈ ಮಟ್ಟಕ್ಕೆ ಹೆಸರು ಕೊಡ್ತೇನೆ ಎಣಿಸ್ಲ ಅಲ್ವಾ? ನಾಗಶ್ರೀ ಪ್ರಸಂಗ ಅದು ಬೆಂಗಳೂರಿಗೆಲ್ಲ ಆಯ್ತು. ನಾಗಶ್ರೀ ಹೆಸರು ಬಂದಿದ್ದೆ ಸಣ್ಣ ಕೆಲವು ಕಾರ್ಯಕ್ರಮ ಕಲಿಯಲ್ಲ ನಾಗಶ್ರೀಯನ್ನು ಅನೇಕರು, ಅಂಕೋಲ ಬೇರೆ ಎಲ್ಲ ಕಾಟಗಳು, ಆ ದೂತ ನಮ್ಗೆ ಮಾರಿ ಹೋಯ್ತಿದ್ದೆ. ಅದೊಂದು ಸಂದರ್ಭ ಆಗಿತ್ತು, ಒಂದು ಟೈಮ್ ಅಂತ ಅಂತಿರುತ್ತಲ್ಲ. ಈ ಹೊಸ ಪ್ರಸಂಗದಲ್ಲಿ ಹಾಗೆ ಹಂಸ ಪಲ್ಲಕ್ಕಿಯಲ್ಲೂ ಹಾಗೆ. ಅದೀಗ ಬೇರೆ ಯಾವ್ದು ನಾವು ಮಾಡೋ ಪಾತ್ರ ಬೇರೆ ಮಾಡೋಕ್ಕಾಗಲ್ಲ, ತುಂಬಸುಕಾಗೋದಿಲ್ಲ. ನಾವು ರಜೆ ಮಾಡಿದ್ರೆ ಪ್ರಸಂಗ ಬೇಡ ಅಂತ ಹಾಗೆಲ್ಲ ಇರುತ್ತೆ ಸಂದರ್ಭ. ದಿನ ಆಟ ಇರುತ್ತೆ, ದಿನ ಇರುತ್ತೆ. ನಮ್ಗೆ 180 ಆಟ ಇರುತ್ತೆ 6 ತಿಂಗಳು ಹಾಲಾಡಿ ಮೇಳ. 180 ಅಂದ್ರೆ ಈ ಮಳೆ ಗಿಡ ಬಂದ್ರೆ 160 170 ಒಳಗೆ ಆಗುತ್ತೆ. ಯಾವ ಟೈಮ್ ಈ ಸೇವೆ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಮೇ ಒಂದು 15-20 ಇರುತ್ತೆ ಯಕ್ಷಗಾನ. ಆಮೇಲೆ ನಾವೇನಾದ್ರೂ ಉದ್ಯೋಗ ಎಂತಾದ್ರು ಆಟ ಗಿಟ ಕರೆದ್ರೆ ಹೋಗ್ತೇವೆ. ಕೆಲವು ಬಿಡುತ್ತಿದ್ರೆ ಚಿಕ್ಕಬಳ್ಳಾಕೆಲ್ಲ ಹೋಗ್ತಾರೆ ಎಲ್ಲ ಕಲಾವಿದರು. ಸ್ವಲ್ಪ ನಾನೇ ಒಂದು 2-3 ವರ್ಷ ಆಯ್ತು ಇಲ್ಲಿ ಆಟಗಳೆಲ್ಲ ಕರೆಯುವತ್ತು ಹೋಗ್ತಾ ಇದ್ದೆ. ಹಾಗೆ ಒಂದು 30 ವರ್ಷ ಕಾರ್ಯಕ್ರಮ ಮಾಡಿದೆ ಸಿದ್ದಾಪುರದಲ್ಲಿ. ಇವರೆಲ್ಲ ಇದ್ದಿದ್ರು, ನಮ್ಮ ರಾಮ ಅಣ್ಣೆಲ್ಲ ಇದ್ದಿದ್ರು. ಏನ್ ಕಾರ್ಯಕ್ರಮ ಅದು? ಅದು ನನ್ನ 30 ವರ್ಷದ ಕಾರ್ಯಕ್ರಮ. 30 ವರ್ಷ ಯಕ್ಷಗಾನ ಆಯ್ತು. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದೆ. ಮಾಡಿದೆ. ಒಂದು 2 ಕಲಾವಿದರಿಗೆ ಸನ್ಮಾನ ಎಲ್ಲ ಮಾಡಿದ್ರು, ಬಡ ಕಲಾವಿದರು ಎಲ್ಲ ಮಾಡಿದ್ದೆ. ಅಂದ್ರೆ ಇನ್ನು ನಮ್ಗಂದ್ರೆ ಇನ್ನು ಯಕ್ಷಗಾನದ ಕಲಿಯುವುದು ತುಂಬಾ ಇತ್ತು, ಅದಕ್ಕಂತೆ ಇಲ್ಲ. ಎಷ್ಟನೇ ಕ್ಲಾಸ್ ಓದಿದ್ ನೀವು? ನಾನು 4 ಪಾಸ್ ಆಗಿ ಕೈದೆ ಮಾಡಿದೆ. 4 ಪಾಸ್ ಸಿದ್ದಾಪುರ ಕ್ಲಾಸ್ ಅಷ್ಟೇ. 4 ಪಾಸ್ ಆಗಿದ್ರೆ ನೀವು ಈ ತರ ಎಲ್ಲರನ್ನ ನಗಿಸ್ತೀರಾ, ಚೆನ್ನಾಗಿ ಮಾತಾಡ್ತೀರಾ. ಕಡಿಕೆ ನಾಟಕದಲ್ಲಿ ಎಲ್ಲ ಚುರುಕಿದ್ದೆ ನಾನು. ನಾಟಕದಲ್ಲಿ ಹೆಂಗ್ ಸಾಧ್ಯ, ಅದು ಹೆಂಗ್ ಆಗತ್ತೆ ಅಂತ? ಈಗ ಅದೆಲ್ಲ ದೈವದತ್ತ, ಎಲ್ಲರಿಗೂ ಬರುದಿಲ್ಲ ವಿದ್ಯೆ. ಈಗ ನೀವು ಪೌರಾಣಿಕ ಅಲ್ಲ ಅಂತ ಹೇಳಿದ್ರಿ, ಅದನ್ನೆಲ್ಲ ಓದ್ಕೊಂಡಿದ್ರ ಅಥವಾ ನೋಡಿ ತಿಳ್ಕೊಂಡಿದ್ದ? ಹೀಗೆ ನಮ್ಮ ಮೊದಲಲ್ಲಿ ಸಣ್ಣಿಂದ ಆಗಿದ್ದಲ್ಲಿ ನೆನಪಿರುತ್ತಲ್ಲ. ಮತ್ತೆ ಈ ವಿಷಯಗಳು ಬೇರೆ ಕಲಾವಿದ ಹಿರಿ ಕಲಾವಿದ ಹತ್ರ ಕೇಳ್ತಿ, ಈ ಪದ್ಯಕ್ಕೆ ಯಾವ ಅರ್ಥ ಹೇಳೋದು ಅಂತ ಕೇಳಕ ಹೋಗುತ್ತೆ. ಒಂದಿನ ಕಷ್ಟ ಪ್ರಸಂಗ ಬಂದ ಕೇಳಿ ಪದ್ಯದ ಅರ್ಥ ಹೇಳಿ ಸಾಕು, ಮತ್ತೆ ಹಾಸ್ಯ ಏನಿತ್ತು ಅದಕ್ಕೆ ಮಾತಾಡ ಅಂತಾರೆ. ಯಕ್ಷಗಾನದಲ್ಲಿ ನೀವು ಇಷ್ಟು ಪಳಗಿದಿರಲ್ಲ, ನಿಮ್ಗೆ ಯಾವತ್ತಾದ್ರೂ ಕಷ್ಟ ಅಂತ ಅನ್ಸಿತ್ತಾ? ಇಂಥ ಒಂದು ಸಿಚುವೇಶನ್ ಕಷ್ಟ ಆಯ್ತು, ಈಗ ಎದುರುಗಡೆ ಇರೋನು ಸಿಕ್ಕಾಪಟ್ಟೆ ಮಾತಾಡ್ಬಿಟ್ರೆ ಅವ್ರಿಗೂ ಉಲ್ಟಾ ಒಂದ್ ಸಂದರ್ಭ ಬರುತ್ತೆ ಅದು ಹೌದು. ಯಾಕಂದ್ರೆ ಕೆಲವ್ರು ಎದುರು ಮಾತಾಡೋಕ್ ಆಗುದಿಲ್ಲ ನಮ್ಮ ಹತ್ರ, ವಿಷಯ ಗೊತ್ತಿದ್ರೆ ಅವ್ರ ಹತ್ರ ನಾವು ಮೊದ್ಲೇ ಹೇಳ್ಕಂದ್ ನಮ್ಗೆ ಪದ್ಯದ ಅರ್ಥ ಸ್ವಲ್ಪ ಪ್ರಸಂಗ ಅನುಭವ ಇಲ್ಲ ಮಾರ್ರ, ಸ್ವಲ್ಪ ನೀವೇ ತಕೊಳ್ಳಿ ಅಂತ ಹೇಳ. ಅದು ಕೆಲವ್ರು ಹಾಗಲ್ಲ, ನಮ್ಮನ್ನ ಹಲ್ಕಿ ಮಾಡೋಕ್ಕೂ ನೋಡ್ತಾರೆ. ಬರ್ಲಿ ಅವ್ರ ರಂಗಸ್ಥಳಕ್ಕೆ ಬರ್ಲಿ, ಅವ್ನಿಗೆ ಕಲ್ಸುವ, ರಂಗಸ್ಥಳದೇ ಕಲ್ಸುವ ಅಂತ. ಹಾಗೆ ಈಗೀಗ ಜನರ ಸ್ವಲ್ಪ ಕಲಾವಿದರು ಹೆದರುದಿಲ್ಲ. ಈಗ 2ನೇ ವಯಸ್ಸದವರೆಗೂ ಬೆಲೆ ಮೊದ್ಲೆಲ್ಲ ಕೊಡ್ತಾ ಇದ್ದಿದ್ರು. ಅಂದ್ರೆ ಹಿರಿಯ 2ನೇ ವಯಸ್ಸಿನ ಮುಡ್ಕ ಹೋಗೋಕಿಲ್ಲ. ಈಗ ಅಂದ್ರೆ 2ನೇ ವಯಸ್ಸವರೆಲ್ಲ ಅವ್ರ ಪಾಡಿಗೆ ಅವ್ರು ವೇಷ ಮಾಡ್ಕೊ ಹೋಗ್ತಾರೆ, ನಮ್ಮ ಪಾಡಿ ನಾವು ವೇಷ ಮಾಡ್ಕೊಂಡು ಕೇಳ್ಕೊ ಹೋಗ್ತೇವೆ ಅಷ್ಟೇ. ಅಂದ್ರೆ ಆ ಒಂದು ಕಾಲದಲ್ಲಿ ಕಷ್ಟ ಇತ್ತು. ಒಂದು 30 ವರ್ಷ 25 ವರ್ಷ ಹಿಂದಾಗೆ ಹೆಂಗಿತ್ತು ಸರ್ ಆವಾಗ? ಇಷ್ಟೊಂದು ನಾವೆಲ್ಲ ಅಗಳಿಕೆ ಕ್ಯಾದಿಮುಲಿ ಕಟ್ಟೋದು, ಅಟ್ಟೆ ಕಟ್ತಿದ್ವಿ. ಅಟ್ಟೆಗೆ ಈ ಹುಲ್ ಜಡಿ ಹಾಕಿ ಅಟ್ಟೆ ಕಟ್ಟೋದು. ಅದು ವೇಷ ಹೊಯ್ದಿರೋದಕ್ಕೆ ನಾವು ಕೌಚು ಬಿದ್ರುಕೊಳ್ಳು ನಮ್ಗೆ ಹೊಡಿತಿದ್ವಿ. ಏನೋ ವೇಷ ಹೋಗುದಿಲ್ಲ, ಏರಿಯ ಕಲಾವಿದ್ರು ಬೈತಾ ಇದ್ವಿ. ಕಟ್ಕೊಳ್ಳೋಕೆ 1 ಗಂಟೆ ಬೇಕು, ಅದನ್ನ ಕಟ್ಟಿದ್ದಾರೆ. ಈಗೆಲ್ಲ ಧರ್ಮಕೋಲ್ ಬೆಂಡ್ ಅದೆಲ್ಲ ಬಂದಿದ್ದಾರೆ. ಹಾಗಾಗಿ ಆವಾಗ ಕಷ್ಟ ಆಯ್ತು. ಅದು ತುಂಬಾ ಭಾರ ಇತ್ತು. ಭಾರ ಇತ್ತು, ಭಾರ ಇಲ್ಲ. ಹುಲ್ ಜಡಿ ಹಿಡಿದು ಅಟ್ಟೆ ಕಟ್ಟೋದು. ನಮ್ಗೆಲ್ಲ ಈಗ ಕೊಚ್ಚರಿ ರಾಮಣ್ಣ ಬೇರೆ ಹೆಣ್ಣಬಲ್ಲ ಸಂಜೆ ಶೆಟ್ಟರು ಅವರೆಲ್ಲ ನಮ್ಗೆಲ್ಲ ಆವಾಗ ಯಕ್ಷಗಾನ ಕಟ್ಟಿಗೆಲ್ಲ ಕಲ್ಸದವ್ರೆ.
ಈಗ ನಮ್ಗೆ ಅದೆಲ್ಲ ಬರುತ್ತೆ. ಈಗ ಈಗಿನ ಕಾಲ ಹುಡುಗರಿ ಮಕ್ಳಿಗೆ ಬರುವುದಿಲ್ಲ ಆಟಗಳು, ಈಗೆಲ್ಲ ಬೆಂಡಲ್ಲ. ಈಗ ನಾವು ಅದನ್ನೆಲ್ಲ ಪ್ರಯೋಗ ಅನುಭವ ಆಯ್ತು ಅದರಿಂದ. ಹಂಗೆ ಕಷ್ಟ ಅವಾಗ ಯಕ್ಷಗಾನ ಅಂದ್ರೆ ಕಷ್ಟ ಅಂದ್ರೆ ಹೇರಿ ಕಲಾವಿದರು ಹೇಳೋದು ಕೇಳ್ಬೇಕು. ಮತ್ತೆ ಅವರು ಅವಾಗೆಲ್ಲ ಅಂದ್ರೆ ಹೆದರ್ಸ್ತಿದ್ರಿ, ಭಯ ಇದ್ದಿದ್ರೆ. ಈಗ ಭಯ ಇಲ್ಲ. ಹಾಗಾಗಿ ಒಂದು ಅನುಭವ, ಹಿಂದಿನ ಅನುಭವ ಒಳ್ಳೇದು ಅನ್ಸುತ್ತೆ. ಈ ಹಾಸ್ಯಗಾರನ ವಾಕ್ಚಾತುರ್ಯನೇ ಬೇರೆ ಇರುತ್ತಲ್ಲ, ಅವನ ಪ್ರತಿ ಮಾತಿಗೆ ನಗಾಡೋ ತರ ಇರ್ಬೇಕು. ಹಾಸ್ಯ ಅಂದ್ರೆ ನಾವೊಂದು ಈಗ ನಮ್ಮ ಈ ಕುಂದಾಪುರ ಪರಿಸರದಲ್ಲಿ ನಾವು ಕುಂದಾಪುರ ಭಾಷೆ ಅರ್ಥ ಆಗತ್ತೆ. ಈ ಅತ್ಲೇ ಮಂಗಳೂರು ಇತ್ಲೇ ಉಡುಪಿ ದಾಟ್ರ ಮೇಲೆ ನಮ್ಮ ಭಾಷೆ ಸ್ವಲ್ಪ ಚೇಂಜ್ ಅರ್ಥ ಆಗೋದಿಲ್ಲ. ನಮ್ದು ಈಗ ಸ್ವಲ್ಪ ಕುಂದಾಪುರ ಭಾಷೆ ಜಾಸ್ತಿ. ತುಂಬಾ ಜನ ನಮ್ಗೆ ಹೇಳ್ರಿ ನಿಮ್ ಸ್ವಲ್ಪ ಗ್ರಾಮ್ಯ ಭಾಷೆ ಮಾತಾಡ್ತೀರಿ ಅಂದ. ಅದು ನಾವು ಅಂದ್ರೆ ನಾವು ಕುಂದಾಪುರ ಪರಿಸರದಲ್ಲೇ ಇದ್ದದ್ದಲ್ಲ, ಎಲ್ಲಿ ಹೆರ್ಗೆ ಹೊರಗಡೆ ಹೆಚ್ಚು ಹೋಗ್ಲಿಲ್ಲ. ಹಾಗಾಗಿ ಕುಂದಾಪುರ ಭಾಷೆಗಳು ಹೆಚ್ಚಿದೆ. ಹಾಗೆ ಈಗ ಸ್ವಲ್ಪ ಅದ್ರ ಬಗ್ಗೆ ಟ್ಯಾಲೆಂಟ್ ಮಾಡ್ಕೊಂಡಿದ್ವಿ. ಬೇರೆ ಕಡೆ ಹೋದ್ರೆ ಸ್ವಲ್ಪ ನಮ್ಮ ಭಾಷೆನ ಸ್ವಲ್ಪ ಚೇಂಜ್ ಮಾಡ್ತೀವಿ. ಈ ಉತ್ತರ ಕನ್ನಡ ಹೋದಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಮ್ಗೆ ಹೇಳಿ ಕನ್ನಡ ಸ್ವಲ್ಪ ಅರ್ಥ ಆಗ್ತದೆ. ವೈಕ್ ಬರ್ಕ್ ಗೊತ್ತಾಗೋದಿಲ್ಲ ಅಂತಲ್ಲ. ಈ ಕಡೆ ನಡೀತು ನಮ್ಮ ಕುಂದಾಪುರ ತಾಲೂಕೆಲ್ಲೂ ನಡೀತು. ಸಾಹೇಬರಗಟ್ಟಿ, ಕುಂದಾಪುರ, ಬಾರ್ಕೂರು, ಬ್ರಹ್ಮಾವರದವರಿಗೆ ನಮ್ಮ ಯಾವ ಕುಂದಾಪುರ ಭಾಷೆ ಹಾಸ್ಯ ಪಂಚಾಗತ್ತೆ. ಹಾಗಾಗಿ ಆ ಪರಿಸರದಕ್ಕೆ ಸರಿಯಾಗಿ ಹಾಸ್ಯ ಮಾಡಿ. ನಿಮ್ಮಲ್ಲೂ ಕಾಂಪಿಟೇಷನ್ ಇರುತ್ತಾ? ಒಬ್ರನ್ನೊಬ್ರು ತುಳಿಯೋದು ಪ್ರಯತ್ನಗಳು ನಡೀತಿರುತ್ತಾ ಹೇಗೆ ಅಂತ? ನಡೀತದೆ. ಈಗ ಲೆಕ್ಕ ತಗೊಳ್ಳೋದಿಲ್ಲ ಯಾರು. ಅವ್ರವ್ರ ಪಾಡಿಯವ್ರು ಬಂದಾಗ ನೀರಿದ್ದಲ್ಲಿ ಕೆಸರು ಇದ್ದೇ ಇರ್ತದೆ. ಹೌದು, ಇದ್ದೇ ಇರ್ತಾರೆ. ಒಬ್ಬ ಮೇಲೆ ಬರ್ತಂದ್ರೆ ಒಬ್ಬನ ಕೆಳಗೆ ಹಾಕೋ ತುಳಿಯೋ ಕಾಯ್ತಾ ಇರ್ತಾರೆ. ನಮ್ಮ ಸಹಪಾಠಿಗಳ ಜೊತೆಗೂ ಅವರಿಗೂ ನಮ್ಮ ಎದುರು ಚಂದ ಮಾತಾಡ್ತಾರೆ, ಹಿಂದಿನ ಮಾತಂತ ಹೇಳ್ತಾರೆ. ಅದ್ ನಾವು ಲಕ್ಷ್ಯ ತಗೊಳ್ಬಾರ್ದು ಅಷ್ಟೇ. ನಮ್ದೇನ್ ಕೆಲಸ ಇತ್ತು ಆ ದಾರಿಗೆ ನಾವು ಓದ್ತಿದ್ರೆ ಯಾರಿಗೆ ಅಂತ ಹುಡುಕು ಆಗುದಿಲ್ಲ. ನಾವು ಇನ್ನೊಬ್ರು ನಮ್ಗೆ ಹೇಳ್ತಾರ ತಾಲಿಕೊಂಡು ಹೇಳೋನ್ ಮೊದ್ಲು ನಾವು ಲೆಕ್ಕ ಹಾಕೊಂಡೇ ಇರೋದು. ನಾವು ನೀವು ಇನ್ನೊಬ್ರು ಸುದ್ದಿ ನಾವು ಮಾತಾಡ್ಬೇಕಾದ್ರೆ ಮೊದ್ಲು ಅವ್ನು ನಾವು ಲೆಕ್ಕ ಹಾಕಿರೋದು. ನೀವು ಎಂತ ನಾವು ಲೆಕ್ಕ ಹಾಕಿ ಕಾಂಪಿಟೇಷನ್ ಇರುತ್ತೆ. ನಾವು ಒಂದು ಬೆಟ್ಟು ಹಿಂಗೆ ತೋರಿಸಿ, ಹಿಂದಿನ ಬೆಟ್ಟು ನಮ್ಮನೆ ತೋರಿಸ್ತದೆ. ನೀವ್ ಮೊದ್ಲು ಸರಿ ಮಾಡ್ಕೋ, ಆಮೇಲೆ ಇನ್ನೊಬ್ರು ಸರಿ ಮಾಡೋದು. ಹಾಗೆ ಯಕ್ಷಗಾನ ಜೀವನ ಇದ್ದಿದ್ದೆ ಅಲ್ಲಿ ಜಾಸ್ತಿ ಹೆಚ್ಚಿಗೆ ಇರ್ತದೆ. ಒಬ್ಬ ಮೇಲೆ ಭತ್ತ ಕಡೆ ಕೆಳಗೆ ಹಾಕೋರು ಇರ್ತಾರೆ. ಫಸ್ಟ್ ಕಿಚ್ಚು ಮಸಾರ ಇದ್ದೇ ಇರುತ್ತೆ. ಅಂದ್ರ ಮೇಲೆ ಯಕ್ಷಗಾನ ಅಂದ್ರೆ ಒಂದು ಚರಿಗೆಯಲ್ಲಿ ಊಟ ಮಾಡೋರು. ಅಲ್ಲಿ ನಾನಾ ಮನೆಯ ಜನ ಇರ್ತಾರೆ. ಇಲ್ಲ ಅಂತ ಹೇಳೋಕ್ಕಾಗ ಊಟದಲ್ಲಿ ಹೊಂದ್ಕೊಂಡು ಹೋಗ್ಬೇಕಷ್ಟೆ. ಹೊಂದಿಗೆ ಹೋದ್ರೆ ಮಾತ್ರ ಯಕ್ಷಗಾನದಲ್ಲಿ ಇದಾಗುತ್ತೆ. ಅವ್ನ ಕಂಡ್ರೆ ಇವನಿಗೆ ಆಗೋದಿಲ್ಲ, ಇವನ್ ಕಂಡ್ರೆ ಆಗೋದಿಲ್ಲ. ಬಟ್ ರಸೆ ಅವರು ಉದ್ಧಾರ ಆಗೋದಿಲ್ಲ ಅಷ್ಟೇ. ಹೌದು. ಈ ಟೋಟಲ್ 30 ವರ್ಷಗಳ ವೃತ್ತಿ ಬದುಕಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಮರೆಯಲಾಗದೆ ಇರೋ ಘಟನೆ ಅಥವಾ ಒಂದ್ ದಿನ ಅಥವಾ ಒಂದು ಆಟ ಯಾವ್ದಾದ್ರು ಇದ್ರೆ ಅದನ್ನ ನಮ್ಗೆ ಹಂಚ್ಕೋಬಹುದಾ? ನಮ್ಮಲ್ಲಿ ಹಿಂಗಾಯ್ತು, ಅವತ್ತಿನ ಸಿಚುವೇಶನ್ ಹಿಂಗಾಗಿತ್ತು. ನಾನು ಘಟನೆಗಳು ಆಯ್ತು ಮಧ್ಯೆಲ್ಲ. ಅಂದ್ರೆ ನಾನು ಸ್ವಲ್ಪ ಯಾವಾಗೆಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ದಿದ್ದೆ. ಅವಾಗ ಕೆಲವು ಕಾರ್ಯಕರ್ತರಿಗೆ ಆಟದ ಜನರಿಗೆ ಹೋಗ್ದಿದ್ವಿತ್ತು. ಹೋಗಿ ಅವರಿಗೂ ತೊಂದರೆ ಆಗಿದೆ. ಮತ್ತೊಂದು ಮೊನ್ನೆ ಚಾನಲ್ ಅಲ್ಲಿ ಹೇಳಿದೆ, ನಮ್ಮಿಂದ ಏನೋ ಸಮಸ್ಯೆ ಆದ್ರೆ ಅದೆಲ್ಲ ಒಂದು ಟೈಮ್ ಕೆಟ್ಟಗಳಿಗೆ. ಈ ಮೊದ್ಲಿನ ಬಸವರಾಜ ಅಲ್ಲ, ಈ ಬದಲಾಗಿದೆ. ಹೇಗ್ ಬದಲು ಮಾಡ್ಕೊಂಡ್ರಿ ನಿಮ್ಮನ್ನ ನೀವು? ಯಾಕೆ ಬದಲು ಮಾಡ್ಕೋಬೇಕು ಅಂತ ಅನ್ಸ್ತು? ನನಗ್ ಬದುಕೆಲ್ಲ ಒಂದು ಬದಲು ಆಗ್ಬೇಕಂದ್ರೆ ದಿಟ್ಟ ನಿರ್ಧಾರ. ಒಂದು ತಿರುವು ಏನಾದ್ರು ಬಂದಿರ್ಬೇಕು. ತಿರುವು ಬಂದಿದೆ. ಏನ್ ಬಂದಿತ್ತು ಅಂತ ಅಂದ್ರೆ ನಾ ಮೊದ್ಲು ಸ್ವಲ್ಪ ಕಳಿಗದ್ನೆಲ್ಲ ಕೈದು ಮಾಡಿದೆ ನಾನು. 3 ವರ್ಷದಿಂದ ನಮ್ಮ ತಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಬಿಡಿಸೋಕೆ ಬೇರೆ ಕಡೆ ಎಲ್ಲ ಹೋಗಿ ಶಿಬಿರದಲ್ಲೆಲ್ಲ ಹೋಗಿ ಕೈದು ಮಾಡಿಸಿ ಬಿಟ್ಟು ಅದ್ರ ಮೇಲೆ ಒಂದು ಮನುಷ್ಯ ಆಗಿತ್ತು. ಹೌದಾ? ಇಲ್ಲಿ ಅದನ್ನೇ ಮುಂದುವರ್ಸ್ಕೋತಿ ನಮ್ ಜೀವನ ಇನ್ನೂ ಏನೋ ಆಗ್ತಿತ್ತು. ನೀವೇ ಒಳ್ಳೆ ಉದಾಹರಣೆ ಹಂಗಾದ್ರೆ. ನಾನು ಅದ್ರ ಈಗ ಒಂದು 3 ವರ್ಷ ಆತ ಬಂತು. ಅದ್ರ ಮೇಲೆ ನಾ ಒಂದು ಮನುಷ್ಯ ಆಗಿದೆ. ಈಗ ನಿಮಗೆ ಒಳ್ಳೆ ಹೆಸರು ಕೂಡ ಬಂತು. ಮತ್ತೆ ನಮ್ಗೆ ಹೋದಲ್ಲ ಒಂದು 4 ಜನ ಮರ್ಯಾದೆ ಕೊಡ್ತಾರೆ. ಕಲಾವಿದನಿಗೆ ಬೇಕಾಗ್ತದೆ. ಅವನು ವ್ಯಕ್ತಿ ಕಲೆ ಎಷ್ಟಕ್ಕಿಂತ ಅವನು ಒಳ ಜೀವನದಲ್ಲಿ ಚೆನ್ನಾಗಿರ್ಬೇಕು. ಸತ್ಯ. ರಂಗದಲ್ಲಿ ಬಿಡಿ ಎಲ್ಲರೂ ಒಂದೇ ಸಮಾನ ಇರುವುದಿಲ್ಲ. ನಮ್ಮ ನಿಜ ವೈಯಕ್ತಿಕ ಜೀವನದಲ್ಲಿ ಸರಿ ಇರ್ಬೇಕು ಅಂದ್ರೆ ನಮ್ದು ಬ್ಯಾಡ್ ಹ್ಯಾಬಿಟ್, ದುಶ್ಚಟಗಳಿಗೆ ಹೋಗ್ದು. ಮತ್ತೆ ನಮ್ಮನ್ನೇ ಫಾಲೋ ಮಾಡೋದು ತುಂಬಾ ಜನ ಇರ್ತದೆ. ನಮ್ಗೆಲ್ಲ ಕಲಾವಿದರು ಪ್ರಚಾರ ಆಗೋ ಜಾಸ್ತಿ ಅದು. ಹಾಗಾಗಿ ಸ್ವಲ್ಪ ಜಾಗೃತಿ ಮಾಡ್ಬೇಕು. ನಮ್ ಕೆಲಸ ಏನು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಗಲ್ಲಿ ಏನ್ ವೇಷ ಹಾಕ್ತಾರೆ ಅದನ್ನ ಮಾಡ್ಕೊ ಹೋಗೋದು. ನಮ್ಮ ಟೈಮ್ ಸರಿಯಾಗಿ ಮುಟ್ಟುವುದು. ಟೈಮ್ ನಾವು ಮೊದಲೆಲ್ಲ ಹಾಗಲ್ಲ. ನಮ್ಮ ಟೈಮಿಗೆ ನಾವು ಹೋಗುದಲ್ಲ. ಆ ಆಟ ಶುರುವಾದ್ರೆ ನಾವು ಎಷ್ಟೊತ್ತಿಗೆ ಅವ್ರ ಮ್ಯಾನೇಜರ್ ನಮ್ಮನ್ನ ಕಾವುದು. ಕೆಲವು ಕಾರ್ಯಕರ್ತರಿಗೂ ಮ್ಯಾನೇಜರ್ಗೆಲ್ಲ ತೊಂದರೆ ಕೊಟ್ಟಿರುತ್ತೆ. ನಮ್ಗೆ ಗೊತ್ತಾಗುದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಸಮಸ್ಯೆ. ಈಗ ನಮ್ಮಿಂದ ಅದೇ ಯಜಮಾನ್ರೆ ಒಳ್ಳೆ ಖುಷಿ ಆಯ್ತು ಮರ, ನೀನು ಒಳ್ಳೆ ಶಿಸ್ತ ಇದೆ ಮನುಷ್ಯ ಕಾರ್ಯಕ್ರಮ ಎಲ್ಲ ಮಾಡೋದು ತುಂಬಾ ಖುಷಿ ಆಯ್ತು ಅಂತ ಜನ ಹೊಗಳುತ್ತಿದ್ರು. ನಮ್ಗೆ ಅದಕ್ಕಿಂತ ದೊಡ್ಡದು ಯಾವ್ದು ಬೇಡ ಅನ್ಸುತ್ತೆ.
ಬಹುಶಃ ಬೇರೆ ಕಲಾವಿದರಿಗೂ ಕೂಡ ನಿಮ್ಮ ಈ ಮಾತು ಬದಲಾವಣೆ ತರಬಹುದು ಅಂತ. ಯಾಕಂದ್ರೆ ಕಲಾವಿದ ಯಾವುದೇ ಕೆಟ್ಟ ಚಟಗಳ ದಾಸ ಆದ್ರೆ ಅವನ ಕಲೆನ ಅವನಿಗೆ ಕೊಟ್ಟಿರ್ತಾನೆ, ಅದನ್ನ ಉಳಿಸ್ಕೊಳಕ್ ಆಗಲ್ಲ. ದೇವ್ರು ಒಂದ್ ವಾರ ಕೊಟ್ಟಿರ್ತಾರೆ, ಅದಕ್ಕೆ ಮೋಸ ಮಾಡ್ದಂಗ ಆಗುತ್ತೆ ಅಲ್ವಾ. ನಮ್ಮ ಕಲೆ ನಾವು ಅನ್ಕೊಂಡು ಕೊಟ್ಟಿದ್ದನ್ನ ನಾವು ಸರಿಪಡಿಸ್ಕೊಂಡ್ರೆ ಮುಂದೆ ಏನೂ ಆಗ್ಬೋದು ಅಂತ. ನಮ್ ಜೊತೆ ಇದ್ದಾರಲ್ಲ ಎಲ್ಲೆಲ್ಲೋ ಕಲಾವಿದರಾಗಿದೆ, ನಮ್ಮ ಜೊತೆ ಇದ್ದಾರಲ್ಲ ಈಗ ನಮ್ಮ ಜೊತೆ 90 ಜನ ನಾವೆಲ್ಲ ಒಟ್ಟಿಗೆ ಅವರಿಗೆ ನಮ್ಮ ಜೊತೆ 2ನೇ ವೇಷ. ಯಾಕೆ ನಮ್ಮ ಹೆಮ್ಗೆ ಅನ್ಸತ್ತೆ, ನಮ್ಮ ಜೊತೆ ಒಡನಾಡಿಗಳು ಅವ್ರು, ಯಾಕೆ ಒಂದೇ ಫ್ರಾಯ್ದವ್ರು. ನಮ್ಮ ಜೊತೆ 2ನೇ ವೇಷ ಇತ್ತು, ಅವ್ರ ಜೊತೆ ನಾವೀಗ ಹಾಸ್ಯಗಾರ ಇತ್ತು, ನಮ್ಗೊಂದು ಹೆಮ್ಮೆ ಅನ್ಸತ್ತೆ. ಹಾಗೆ ನಮ್ಮ ಕಡೆಗೆ ರವೀಂದ್ರ ಬೈಲಿ ಹಾಸ್ಯಗಾರರು, ಅವರು ನಾವೆಲ್ಲ ಒಟ್ಟಿಗೆ ಇದ್ದವರು. ನಮ್ಮ ಜೊತೆಗೆ ಮೈನ್ ಹಾಸ್ಯಗಾರರು ಅವ್ರು ಪೇಡೂರುಗಳಲ್ಲಿ. ಯಾಕಂದ್ರೆ ನಮ್ಮ ಒಡನಾಡಿಗಳ ನಮ್ಮ ಜೊತೆ 20 ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಾವು ಆಗ್ಬೇಕು, ನಮ್ಮ ಪ್ರಯತ್ನ ಬೇಕು. ಮತ್ತೆ ಯಾರು ಅಂತ ಹೇಳಿದ್ರೆ ನಾವು ಮನ್ಸಿಗೆ ಹಾಕೊಳ್ಬಾರ್ದು. ಯಾಕಂದ್ರೆ ನಮ್ ಕೆಲವರು ಒಳ್ಳೇದಕ್ಕೂ ಹೇಳ್ತಾರೆ, ಕೆಟ್ಟು ಕೇಳ್ತಾರೆ. ಹಾಗೆ ಹಿರಿಯ ಕಲಾವಿದರು ಕೆಲವರು ಹೇಳ್ತಾರೆ ನಮಗೆಲ್ಲ ಎಲ್ಲರೂ ಒಳ್ಳೆ ಅಭಿಪ್ರಾಯ ಇತ್ತು ಈಗ ಮತ್ತೆ ಎಲ್ಲಿ ಹೋದ್ಲಿ ಆ ಕಾರ್ಯಕ್ರಮಕ್ಕೆ ಒಳ್ಳೆ ಖುಷಿ ಆಯ್ತು ಮಾರ, ಶಿಸ್ತಾರಿ ಬಸವಣ್ಣ ನೀವು ಒಳ್ಳೆ ಇದಾದ್ರೆ ಖುಷಿ ಆಯ್ತು ನಮ್ಗೆ ಅಂತ ಅಂದ್ರೆ ಜನರು ಅದೇ ಸಾಕು ಅನ್ಸುತ್ತೆ ಈಗ. ಹೌದು ಸರ್. ಈಗ ಒಂದು ವೈಯಕ್ತಿಕವಾಗಿ ಒಂದು ಮಾಹಿತಿ ಕೇಳೋದು, ಈ ಕಲಾವಿದ ಚೌಕಿಲಿ ಬಣ್ಣ ಹಾಕ್ತಾನಲ್ಲ, ಆ ಬಣ್ಣಗಳನ್ನೆಲ್ಲ ಕಲಾವಿದನೇ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತಾನ ಅಥವಾ ಮೇಳದವ್ರು ಕೊಡ್ತಾರ? ಈಗ ಮೇಳದಲ್ಲೇ ನಾವೇನಿದ್ರು ನಮ್ದು ಬೇಕಾದ ಇತರ ಡ್ರೆಸ್ಗಳು ಟೋಪನ್ ಅದಿದ್ರಲ್ಲಿ ಬೇಕಾದಲ್ಲ ನಾವು ತಕೊಳ್ಳೋದು. ಈ ಬಣ್ಣಗಳನ್ನೆಲ್ಲ ಎಲ್ಲ ತಯಾರಿ ಮಾಡಿ ಇರ್ತಾರೆ. ಬಣ್ಣ ಅವುಗಳಿಂದ ನಿಮ್ಮ ಸ್ಕಿನ್ ಗಳಿಗೆ ಏನೋ ಪ್ರಾಬ್ಲಮ್ ಆಗೋದು ಆತರ ಏನಾಗಲ್ಲ? ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅದರಿಂದ ಒಳ್ಳೇದಂತತಿ. ಯಾಕಂದ್ರೆ ಬಣ್ಣದಿಂದ ಮುಖದಲ್ಲಿರುವಂತ ಕಲೆಗಳು ಹೊತ್ತಂತ ಹೇಳ್ತಾರೆ. ಹೌದದು, ಈ ಕೀಟಮಿಷ ಮುಖದಲ್ಲಿರುವಂತ ಕಲೆ ಮೋಡ ಇವೆಲ್ಲ ಇದ್ರೆ ಹೋಗುತ್ತಂತ ಹೇಳ್ತಾರೆ. ಅದು ಬಣ್ಣದಿಂದ ಏನಕ್ಕೆ ಇದಿಲ್ಲ, ಅದಕ್ಕೆ ಕ್ರಿಮಿಕಲ್ ಅಲ್ಲ, ಅದರಿಂದ ತೊಂದರೆ ಏನಿಲ್ಲ, ಮುಖಕ್ಕೆ ಏನ್ ತೊಂದರೆ ಇಲ್ಲ. ಹೆಚ್ಚದೆ ಹೆದ್ದವರಿಗೆ ಒಂಥರ ಅಲರ್ಜಿ ಆಗಿ ಕಂಡಾಗತ್ತೆ ಬಣ್ಣ ಅಂತಲ್ಲಿ. ದಿನ ಹೆದ್ದರಿಗೆ ಏನಾಗೋದಿಲ್ಲ, ಅದು ರೂಢಿಯಾಗಿ ಬಿಡ. ಈ ಕೆಲವೊಬ್ರು ಹೇಳ್ತಾರೆ ಸರ್, ಸಿಟಿಲಿ ನಾವೆಲ್ಲ ಕೇಳಿಸ್ಕೊಂಡಿದ್ದು, ಯಕ್ಷಗಾನ ಹಿಂಗೆ ಆದ್ರೆ ಇನ್ನು ನೋಡೋರೇ ಇರಲ್ಲ, ಇದು ಮುಗ್ದೋಗ್ಬಿಡುತ್ತೇನೋ ಹೀಗೆಲ್ಲ ಹೇಳೋರ್ನ ಕೇಳಿದ್ದೆ ನಾನು. ನೀವೀಗ ಅದ್ರ ಒಳಗಡೆನೆ ಇರೋದ್ರಿಂದ ನಿಮಗ್ ಏನ್ ಅನ್ಸುತ್ತೆ ಸರ್? ನಮಗೆ ಯಕ್ಷಗಾನ ಈಗ ಎಲ್ಲಾ ಮೇಳಗಳಿಗೂ 48 ಮುಂದರ್ತಿ ಮಾನಕಟ್ಟೆ ಎಲ್ಲ ಮೇಳಗಳು ಇತರ ಮೇಳಗಳು ನಿಲ್ಬಹುದು, ಸಣ್ಣ ಪುಟ್ಟ ಮೇಳಗಳು. ಈ ಮಂದರ್ತಿ, ಮಾನಕಟ್ಟಿ, ಕಟೀಲು, ಈ ದೇವಸ್ಥಾನಕ್ಕೆ ಏನಿತ್ತು ಆ ಮೇಳಗಳು ನಿಲ್ಲುವುದಿಲ್ಲ. ಕಲಾವಿದನ 60 ವರ್ಷದವರಿಗೆ ಯಕ್ಷಗಾನಕ್ಕೆ ಏನು ತೊಂದರೆ ಇಲ್ಲ. 70-60 ವರ್ಷ ಆದ್ಮೇಲೆ ಕಲಾವಿದ ವಯಸ್ಸಾಯ್ತು, ಅವನಿಗೆ ಮಾಡೋಕಾಯ್ತು ಮನೆ ಕೂತ್ಕೊಂತ ಅದ್ರೊಳಗೆ ಏನಾದ್ರು ದುಡಿಮೆ ಮಾಡ್ಕೊಂಡ್ರೆ ಕಲಾವಿದ ಬದುಕು. 60 ವರ್ಷದೊಳಗೆ ಯಕ್ಷಗಾನ ನಿಜವಾಗಿ ನಮ್ಮ ಇದು ಕಲೆ ಒಳ್ಳೆ ಕಲೆ. ಅದೀಗ ಈಗ ಯಕ್ಷಗಾನ ನೋಡ್ತಾರೆ. ಯಕ್ಷಗಾನ ಮೊದ್ಲಿನಕ್ಕಿಂತ ಈಗ ಪ್ರೇಕ್ಷಕರು ಹೆಚ್ಚಾಗಿದ್ದಾರೆ. ಈಗ ನಮ್ಮ ಮೇಳದಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದು ಹಂಸಫಲಕಿ ಪ್ರಸಂಗ 10 ಸಲ ನೋಡಿದವರು ಬಂದು ನೋಡ್ತಾರೆ, 5 ಸಲ ಬಂದು ನೋಡಿದವರು ನೋಡ್ತಾರೆ. ಇದು ಕಾಮಿಡಿ ತುಂಬಾ ವರ್ಕ್ ಆಗ್ತಿದೆ. ಅದಕ್ಕೆ ನಾವೊಂದಾದ್ರೆ ಒಂದು ಬಿಜಾಪುರದ ಪಾತ್ರ ಮಾಡಿದೆ, ಅದು ಜನರಿಗೆ ಇಷ್ಟ ಆಯ್ತು. ಈ ಕೆಲವರು ಅದಕ್ಕೆ ನೋಡ್ಕೋಗಿ ಸನ್ನಿವೇಶ ನೋಡ್ಕೊ ಬರ್ತಾರೆ. ನಿನ್ನ ಒಂದು ಕಡೆ ಹೋದಲ್ಲಿ ಹೇಳಿದ್ರು, ನಿಮ್ದು ಆ ಪ್ರಸಂಗ ಅಂತ ಬಂದ್ ಮಾರ ಬಸವಣ್ಣ, ಅದು ನಿಮ್ಮಿಬ್ಬರು ಮತ್ತೊಬ್ರು ನಮ್ ಜೊತೆ ಸಾಹಸಿಗರ ಮತ್ತೊಬ್ರು ಉಳ್ಳು ಶಂಕರಣ್ಣ, ಅವ್ರದ್ದು ನಮ್ದು ಒಳ್ಳೆ ಕಾಂಬಿನೇಷನ್. ಅದು ಎದುರು ವೇಷದಲ್ಲಿ ನಮ್ ಕಾಂಬಿನೇಷನ್ ಇದ್ರೆ ಮಾತ್ರ ಹಾಸ್ಯ ಮೇಲ್ ಇಲ್ದ್ರಿ ಅಂತ ಮಾಡ್ಕ. ಹಾಗಿದ್ರೆ ಮತ್ತೆ ನಾವು ಅವ್ರಿಗೆ ವಿಷಯ ಒದಗಿದ್ರೆ ಅವ್ರು ನಮ್ ವಿಷಯ ಗೊತ್ತಿರ್ತಾರೆ. ನಾವು ಸಂಭಾಷಣೆ ನಿಲ್ಸ್ರೆ ಹೋಯ್ತು, ಆ ಸನ್ನಿವೇಶ ಹೋಯ್ತು. ಅದಾಗ ಇವತ್ತಾಡಿದ ಡೈಲಾಗ್ ನಾಳೆ ಬರ್ಲೇಬೇಕು ಯಕ್ಷಗಾನದಲ್ಲಿ. ಅದು ಹೇಗೆ ಬರುತ್ತೆ ಅಂತ ಈ ಡೈಲಾಗ್ ಗಳೆಲ್ಲ ನೀವು ದಿನಂಪ್ರತಿನಿತ್ಯ ಅದ್ರ ಬಗ್ಗೆ ಏನಾದ್ರು ಅಭ್ಯಾಸ ಯಾಕಂದ್ರೆ ಒಂದಕ್ಕೊಂದಕ್ಕೆ ಸಿಂಕ್ ಮಾಡ್ತೀರಾ? ನಾನು ಕೂಡ ಕೆಲವೊಂದು ನೋಡಿದ್ದೀನಿ, ಕೆಲವೊಂದು ಡೈಲಾಗ್ಸ್ ಗಳು ಇರ್ಬೋದು, ಎಲ್ಲೆಲ್ಲಿಂದನೋ ಸಿಂಕ್ ಆಗಿರುತ್ತದು. ಮತ್ತೆ ಇತ್ತೀಚೆಗೆ ಏನೀಗ ಒಂದು ಟ್ರೆಂಡ್ ಅಲ್ಲಿ ನಡೀತಾ ಇದೆ, ವಾಟ್ಸಪ್ ಅಲ್ಲಿ ಒಂದು ಜೋಕ್ ಬಂದ್ರು ಅದನ್ನ ಟ್ರೆಂಡಿಂಗ್ ಅನುಗುಣವಾಗಿ ಅದನ್ನ ಸರಿ ಮಾಡ್ಕೊಂಡಿರ್ತೀರ, ರಂಗಸ್ಥಳಕ್ಕೆ ಹಾಕೊಂಡಿರ್ತೀರಾ ನೀವು ಅದನ್ನ. ಕೆಲವೊಂದು ಘಟನಾವಳಿಗಳನ್ನ ಏನೋ ಒಂದು ಸನ್ನಿವೇಶ ಇದ್ರೆ ಅದಕ್ಕೆಲ್ಲ ಹಾಕ್ತಾ ಇದ್ದೀರ. ಅದು ಜನರಿಗೆ ಏನಾದ್ರು ಒಂದು ಖುಷಿ ಕೊಡೋದಕ್ಕೆ ಏನಾದ್ರು ಒಂದು ಕೊಡ್ಬೇಕಲ್ಲ, ಹಾಗಾಗಿ ಅದಕ್ಕೆ ಏನಾದ್ರು ಒಂದು ಸಂದರ್ಭ ಸರಿಯೇ ಮಾತಾಡ್ತಾರೆ. ಕೆಲವೊಂದು ಸಂದರ್ಭ ನಾವು ಎಣಿಸ್ಕೊಂಡಿದ್ರೆ ಸಂದರ್ಭ ಸರಿ ಬರುತ್ತೆ, ಡೈಲಾಗ್ ಬರುತ್ತೆ. ಬಣ್ಣ ಹಚ್ಚಿ ಹೆಜ್ಜೆ ಕಟ್ಟಿ ಕೆಲವೊಂದು ವಿಲನ್ ಜೊತೆಗೆ ಪಾತ್ರ ಮಾಡೋತಿಗೆಲ್ಲ ನಾವು ಏನೋ ಒಂದು ಡೈಲಾಗ್, ಅವರು ಒಂದು ಡೈಲಾಗ್ ಹೇಳಿದ್ರೆ ಆ ಸಂದರ್ಭ ನಾವೇನೋ ಒಂದು ಕಲ್ಪನೆ ಒಂದು ಡೈಲಾಗ್ ಹೇಳಿ ಬಿಡ್ತೀವಿ, ಅದು ಪಂಚಿಂಗ್ ಆಗುತ್ತೆ. ಬೇರೆ ವೈಯಕ್ತಿಕ ಬೇರೆ ಒಂದು ವಿಷಯಗಳಿದ್ರೆ ಅದು ಬರುತ್ತೆ. ಅದು ಆ ಸಂದರ್ಭ ಬರುತ್ತೆ ಅಷ್ಟೇ, ನಾವು ಎಣಿಸ್ಕೊಂಡು ಹೋಗಿ ಬರೋದಿಲ್ಲ. ನಾವಲ್ಲಿ ಎಣಿಸ್ಕೊಂಡು ಹೋಗಿ ಅಂದ್ರೆ ಅಲ್ಲಿ ರಂಗಸ್ಥಳ ಬರೋದಿಲ್ಲ, ಆ ಸಂದರ್ಭದಲ್ಲಿ ಅದು ಬರುತ್ತೆ. ಅದಲ್ಲೊಂದು ದೈವದತ್ತ ಯಕ್ಷಗಾನಕ್ಕೊಂದು ಅದು ಇದೆ. ಈ ನಾವು ಸಿನಿಮಾದಲ್ಲಿ ದಾರ ಎಲ್ಲ ಹೋಯ್ತು, ನಾವು ಹೋಗಿದ್ದೆ.
ಆ ಡೈರೆಕ್ಟರ್ ಹೇಳೋರು ನಾವು ಕೂತ್ಕೊಂಡು ಅದು ಕಟ್ಟು ನಮ್ಗೆ ಅದು ನಮ್ಗೆ ತಾಳೆ ಗೊಂದಲ ಬರ್ತಲ್ಲ, ಅದನ್ನ ರಿಪೀಟ್ ಮಾಡ್ತಾ ಇರ್ತೈತಿ. ಯಕ್ಷಗಾನ ಕಷ್ಟ. ಯಕ್ಷಗಾನದಲ್ಲಿ ಯಾರ ಹಿಂದೆ ಡೈರೆಕ್ಟ್, ನಾಟಕದಲ್ಲೂ ಕಷ್ಟ. ನಾಟಕದಲ್ಲಿ ಹಿಂದಿಗೆ ಡೈರೆಕ್ಟರ್ ನಮ್ಗೆ ಹೇಳ್ತಾ ಇರ್ತಾರೆ ಹಿಂಗ್ ಮಾಡಿ ಅಂತ. ಆದ್ರೆ ಯಕ್ಷಗಾನ ಒಂದು ಕಷ್ಟದ ಕಲೆ ಅಂದ್ರೆ ಯಕ್ಷಗಾನ ಕಲೆ ಅಲ್ವಾ. ಬಣ್ಣ ಹಚ್ಚಿ ಕಟ್ಟಿ ಮೇಕಪ್ ಆಗಿ ಅಷ್ಟು ಕಾಸ್ಟ್ಯೂಮ್ಸ್ ಹಾಕಿ ಯಕ್ಷಗಾನದಲ್ಲಿ ಕುಣಿಯುವುದು ತುಂಬಾ ಕಷ್ಟ ಆಯ್ತು. ಈಗ ಚೌಕುಳಮುಖಿ ಬಸವರಾಜ್ ಪೂಜಾರಿ ಅವರು ಶ್ರೀಮಂತನ, ಬಡವನ, ಮಧ್ಯಮನ ಹೇಗೆ ಅಂತ? ಶ್ರೀಮಂತ ಅಂತೂ ಅಲ್ಲ. ರಂಗದ ಒಳಗಡೆ ನೀವು ಶ್ರೀಮಂತಿಕೆ ಪಾತ್ರವನ್ನು ಮಾಡ್ತೀವಿ. ರಂಗದ ಒಳಗೆ ಶ್ರೀಮಂತ, ನಿಜ ಜೀವನದಲ್ಲಿ ಶ್ರೀಮಂತ ಅಲ್ಲ. ನಿಮ್ಗೆ ಯಾರಾದ್ರೂ ಗುರು ಅಂತ ಯಾರಾದ್ರೂ ಇದ್ರ ಅಥವಾ ಯಾರಿಂದಾದ್ರೂ? ನನಗೆ ಇದು ಅದೇ ಸಂದರ್ಭ ನಂಗೆ ಇದು ನೀವು ಕೇಳೋ ಪ್ರಶ್ನೆ. ನನಗೆ ಗುರು ಯಾರು ಇಲ್ಲ, ನಾನು ಹೇಳ್ತಿರ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ನನ್ನಿಂದ ನಾನೇ ಕಲ್ತಿದ್ದು ಬಿಟ್ರೆ ನಂಗೆ ಯಾರು ಗುರು ಇಲ್ಲ. ಯಾಕೆ ಹೇಳಕ್ಕಂತ ಗೊತ್ತಾ, ಕೆಲವರೆಲ್ಲ ಈಗ ಸಂದರ್ಶನ ಗುರುಗಳಿದ್ರು ಅವ್ರು ಇದಂತಲ್ಲ, ನಮ್ಗೆ ಕೆಲವರು ತುಳಿಯೋರೇ ಕಂಡಿದ್ ಬಿಟ್ರೆ ಇದ್ ಮಾಡ್ಕೊಂಡು ನಮ್ಮ ಎದುರೇ ಮಾತಾಡ್ಕೊಂಡು ನಮ್ಗೆ ಇದ್ ಮಾಡೋರು ಇದ್ದಿದ್ರು. ನಂಗೆ ಗುರು ಅಂದ್ರೆ ಎಲ್ಲರೂ ಗುರುಗಳ, ಎಲ್ಲರೂ ಹೇಳಿ ಕೊಡ್ತಾ ಇದ್ರಿ, ಎಲ್ಲರೂ ಗುರುಗಳಾಗಿದ್ರು. ಯಾರೋ ಒಬ್ಬನೇ ಗುರು ಅಂತ ಹೇಳಕ್ ಆಗೋದಿಲ್ಲ. ಎಲ್ಲರ ಹತ್ರ ಕಲ್ತಿದ್ದೀರಾ? ಕಲ್ತು ಎಲ್ಲರೂ ಮಾಡಿದಾಗ ಅವ್ರವ್ರ ಸಂದರ್ಭ ಯಾರಂತ ಗುರು ಅಂತ ಹೇಳೋದು, ಆ ಸಂದರ್ಭ ಯಾವ ಮೇಳದಲ್ಲಿ ಯಾವ ಅವರು ಹೇಳಿ ಕೊಟ್ಟದ್ದನ್ನೇ ನಾ ಹೇಳ್ತಿದ್ದೆ ಅಷ್ಟೇ. ಯಾರನ್ನು ಗುರು ಅಂತ ಹೇಳಕ್ ಆಗೋದಿಲ್ಲ. ನಮಗೆ ಗುರು ದೇವ್ರೇ ಗುರು. ಏನಾದ್ರೂ ಕನಸಿದ್ರೆ ಏನ್ ಕನಸು ಇಟ್ಕೊಂಡಿದ್ರ ಮುಂದೆ? ಯಕ್ಷಗಾನದಲ್ಲಿ ಒಂದು ಒಳ್ಳೆ ಕಲಾವಿದನ ಆಗ್ಬೇಕು, ಮತ್ತೆ ನನಗೊಂದು ಸಮಾಜದಲ್ಲಿ ಒಂದು ಒಳ್ಳೆ ಗುರುತು ಹಿಡಿಬೇಕು. ದೇವ್ರ ತೊಂದ್ರೆ ಇಲ್ಲ ಈಗ ಅಂದ್ರೆ ಯಕ್ಷಗಾನದಲ್ಲಿ ನಮ್ಗೆ ವೃತ್ತಿ ಆಗ್ಬೇಕು. ನಾವು ಅದೇ ಒಂದು ಬದುಕಂದು ಮಾಡ್ಕೊಂಡು ಹೋಗ್ತಾ ಇದ್ದೆ ಈಗ ಅಷ್ಟೇ. ಕನಸೇನಿಲ್ಲ. ಕನಸಂದ್ರೆ ಏನಾರು ಆಗ್ಬೇಕು, ಜೀವನ ಮಾನ್ಯಮ ಏನಾರು ಆಗ್ಬೇಕು, ನಮ್ಗೆ ತೃಪ್ತಿ ಇದೆ. ನಿಮ್ಗೆ ತೃಪ್ತಿ ಇತ್ತು. ನಮ್ದು ಕಷ್ಟ ಜೀವನವೇ, ಮನಸ್ಸಿಗೆ ಮಾನಸಿಕ ತೃಪ್ತಿ ಇತ್ತು. ಆರ್ಥಿಕ ಕಷ್ಟ ಇರುತ್ತೆ ಬಿಡಿ, ಎಲ್ಲ ಕಲಾವಿದರಿಗೂ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಮಾನಸಿಕವಾಗಿ ನೆಮ್ಮದಿ ಇತ್ತು ಸಾಕದಕ್ಕೆ. ಯಕ್ಷಗಾನಕ್ಕೆ ಹೋಗ್ತೇವೆ, ಬರ್ತೇವೆ, ಬೆಳಗ್ಗೆ ಬರ್ತೇವೆ, ಸಂಜೆ ಹೋಗ್ತೇವೆ. ಇವತ್ತು ನೀವು ಒಂದು ಧನ್ಯವಾದ ಹೇಳೋದಾದ್ರೆ ತಂದೆ ತಾಯಿಗೆ ಹೇಳ್ತೀರಾ ಅಥವಾ ಅಜ್ಜಿಗೆ ಹೇಳ್ತೀರಾ? ತಂದೆ ತಾಯಿ ಇದ್ರೆ ತಂದೆ ತಾಯಿಗೆ ಹೇಳ್ಬೋದು. ಈಗ ಹೇಳ್ಬೇಕಾದ್ರೆ ಅಜ್ಜಿಗೆ ಹೇಳ್ಬೋದು. ಯಾಕಂದ್ರೆ ನಮ್ಮನ್ನ ಬೆಳೆಸಿ ಇಷ್ಟ ಹತ್ರಕ್ಕೆ ಮಾಡಿ ವಿದ್ಯೆ ಕಲಿಸಿಕೊಂಡು ಅವಳೇ ಗುರು ಅಲ್ವಾ. ಅಜ್ಜಿ ಇದಾರ ಈಗ? ಇಲ್ಲ, ಅವ್ರು 90 ವರ್ಷ ಆಯ್ತು ಹೋಗಿ 1-2-3 ವರ್ಷ ಆಯ್ತು. ಇಲ್ಲ, ನಿಮ್ ಜೊತೆನೆ ಇದ್ರಾ? ನಾ ಅಲ್ಲೇ ಇದ್ದೀನಿ, ನಾನು ಚೌಕುಳಮುಖಿಯಲ್ಲಿ ಅಂತ ನಮ್ಮ ಮನೇಲಿ ತಾಯಿ ಮನೇಲಿ ಇದ್ದಿದ್ದೆ, ಅಲ್ಲೇ ಇದ್ರೆ. ಅವರು ಹೋಗಿ 3 ವರ್ಷ ಆಯ್ತು. ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೆ ಅಜ್ಜಿ. ನನ್ನನ್ನು ಇಷ್ಟೇ ಮಟ್ಟಕ್ಕೆ ಕರ್ಸ್ಕದ್ದೆ ಯಕ್ಷಗಾನ ಕಲೆ ಇದ್ ಮಾಡಿ ಕೊಟ್ಟಿದ್ದೆ ಅಜ್ಜಿ. ಅವ್ರಿಗೂ ಎಲ್ಲ ಭಾಷೆ ಬರ್ತದೆ, ಮಿಲಿಟರಿ ಹೋಗಿ ಹಿಂದಿ ಇತ್ತೆಲ್ಲ ಬರ್ತಾ ಇತ್ತು. ಹೌದಾ? ನಮ್ಮ ಅಮ್ಮ ಎಲ್ಲ ಹುಟ್ಟಿದ್ದು ಹೈದ್ರಾಬಾದ್. ಅವಾಗ ಮಿಲಿಟರಿ ಇದಲ್ಲ, ಅಲ್ಲಿ ಎಲ್ಲ ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ. ನಮ್ಮ ಮಾವ ಮಾತ್ರ ಮನೆಯಲ್ಲಿ ಹುಟ್ಟಿ 5 ಹೆಣ್ಣಿಗೆ 1 ಗಂಡು. ನಮ್ಮ ಮಾವನ ಮನೆ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್. ಅಲ್ಲೇ ಜೀವನದಲ್ಲಿ ಮನೆಯಲ್ಲೇ ಅಡ್ಡಿಲ್ಲ, ನಮ್ಗೆ ಅವ್ರಿಗೆಲ್ಲ ಇದಾಯ್ತು, ತೊಂದ್ರೆ ಇಲ್ಲ ತಕ್ಕ ಮಟ್ಟಿಗೆ. ಇಂಟಿ ಮನೆ ಸ್ವಲ್ಪ ಹೀಗೆ ಮಾಡೋರ. ನಿಮ್ ಮಕ್ಕಳಿಗೆ ಆಸಕ್ತಿ ಇದೆಯಾ ಯಕ್ಷಗಾನದ ಬಗ್ಗೆ? ನನ್ನ ಮಕ್ಕಳಿಗೆ ಅಂದ್ರೆ ಮಗ ಯಕ್ಷಗಾನ ಕಲಿತಿ ಅಂತಿದ್ದ, ನನಗ್ ಬೇಡ ಅಂತಿತ್ತು. ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಾಳೆ, ಮಗ ನಾನು ಯಕ್ಷಗಾನ ಕಲಿತಿ ಅಂತಿದ್ದ. ಇಲ್ಲ ಓಡಾಡ್ತಿದ್ದಲ್ಲ. ಯಾಕಂದ್ರೆ ನಮ್ ಬೇಡ, ನಮ್ ಜೀವನ ಸಾಕು, ಅವ್ರಿಗೆ ಯಾಕೆ ಸುಮ್ಮನೆ ಇವಾಗಂದ್ರೆ ವಿದ್ಯೆ ಕಲ್ತು ಒಳ್ಳೇದಾಗ್ಲಿ ನಮ್ಮ ಆಸೆ. ನಮ್ಮ ಜೀವನದಾಗೆಲ್ಲ ಅನುಭವಿಸಿತ್ತಲ್ಲ, ಈಗೋರಿಗೆಲ್ಲ ಅಂತ ಇನ್ನಿನ್ನು ಮಕ್ಕಳಿಗೆಲ್ಲ ಕಷ್ಟ. ಬಟ್ ಇವತ್ತಿನ ದಿನಕ್ಕೆ ಬಂದ್ರೆ ನೀವು ಹಿಂದೆ ಏನು ಅನುಭವಿಸಿದ್ರಿ ಆ ಕಷ್ಟಗಳು ಇಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಿಮ್ಗೆ ಒಂದು 6 ತಿಂಗಳು ಯಕ್ಷಗಾನ ಏನ್ ಸಿಗುತ್ತೆ ಅದನ್ನ ಬಿಟ್ಟು ಒಂದಿಷ್ಟು ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ದುಡ್ಡು ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಇವತ್ತು ಒಬ್ಬೊಬ್ರು ಪೇಮೆಂಟ್ 5,000 10,000 ಇರುತ್ತೆ, ಎಕ್ಸ್ಟ್ರಾ ಕರ್ಸಿದ್ರೆ ನಮ್ಗೆ ಈಗ ಅಂದ್ರೆ ಇವತ್ತಿನ ದಿನ ತುಂಬಾ ಅಪ್ಡೇಟ್ ಆಗಿದೆ. ಸೊ ಆತರ ಇದ್ದಾಗ ಬಹುಶಃ ಎಲ್ಲೋ ಹೋಗಿ ದುಡಿಯೋದಕ್ಕಿಂತ ಜಾಸ್ತಿ ದುಡಿಬಹುದೇ. ನನಗೀಗ ಯಕ್ಷಗಾನ ಬಿಡುವಾಗ ಒಂದೆರಡು ಆಟ ಎಲ್ಲ ಬರುತ್ತೆ, ಹೋಗ್ತೀವಿ. ಮತ್ತೆ ಎಂತಂದ್ರು ನಾನು ಏನಾರು ಒಂದು ಕಾರ್ಯಕ್ರಮ ಗೇಮಕ್ಕೆ ಅದು ಇದು ಅಂತ ಮಾಡಿ ಏನಾರು ಓಡಾಡ್ತೇನೆ, ಕುತ್ಕೊಂತಲ್ಲ ಏನಾರು ಮಾಡಿ. ಯಕ್ಷಗಾನ ಕರೀತಾ ಇರ್ತಾರೆ ಯಾರು ಇದ್ದಲ್ಲಿ, ನಮ್ಮ ಅವರು ಶಶಿಕಾಂತ್ ಶೆಟ್ರು ಅವ್ರು ಇವ್ರು ಮತ್ತೆ ರಾಘವಾಚಾರ್ಯ ಎಂತ ಕರೀತಾರೆ. ಅನಿವಾರ್ಯ ಇದ್ರು ನಮ್ಮನ್ನ ಕರೀತಾರೆ, ಹೋಗ್ಬೇಕಾಯ್ತು. ನಾವು ಅದನ್ನೇ ವೃತ್ತಿ ಮಾಡ್ಕೊ ಇದ್ದಲ್ಲ, ಎಡಿ ಅನ್ನೋಕ್ಕಾಗೋದಿಲ್ಲ. ಮತ್ತೆ ಹಣ ಕಂಡು ಮುಂದೆ ಹೋಗ್ಬಾರ್ದು. ಈಗ ಹಣನ ಅವಲಂಬಿಸಿ ಹೋಗಕ್ಕಿಂತ ಜನರನ್ನ ಅವಲಂಬಿಸಿ ಹೋಗಕ್ಕ ಅನ್ನೋಸಲಿ ಮಹತ್ವ ಕೊಟ್ಕೊಂಡೆ ಹೋಗ್ಬೇಕಂತ. ನಾವು ಹಣ ಅವಲಂಬಿಸಿ ಹೋಗೇಬಾರ್ದು ಯಾವ ಕಾರ್ಯಕ್ಕೂ. ಅವ್ರು ಎಷ್ಟು ಕೊಡ್ತಾರೆ ಏನು ಕೊಟ್ಟರು ಮುಖ್ಯ ಅಲ್ಲ. ಇನ್ನೊಂದ್ಸಲಿ ಅವ್ರು ಹೇಳ್ತಾರೆ ಕಡೆಗೆ,
ಅವ್ರು ಎಷ್ಟು ಕಮ್ಮಿ ಅದು ತಗೋ ಹೋದ್ರೆ ಮಾರ್ರೆ ಅಂದ್ರೆ ನಮ್ಮನ್ನ ಮತ್ತೊಂದ್ಸಲ ಇದ್ ಮಾಡ್ತಾರ. ದುಡ್ಡಿನ ಅವಲಂಬಿಸಿ ಹೋದ್ರೆ ಎಲ್ಲೂ ಹೋಗ್ಬೋದು ಅದಕ್ಕಲ್ಲ. ನಿಜ ನಿಜ. ಅದಕ್ಕಾಗಿ ನಮ್ಗೊಂದು ಹೆಸರು ಇರುತ್ತೆ, 4 ಜನ ಪ್ರಚಾರ ಆಗತ್ತೆ. ಹಾಗಾಗಿ ಅದೇ ನಮಗೆ ಶಾಸ್ತ್ರಾಂತಲೆಲ್ಲ ತುಂಬಾ ಒಳ್ಳೆ ಹೆಸರು ಇದ್ದಿತ್ತು ಅವಾಗ ನಾಟಕದ ಟೀಮಲ್ಲೆಲ್ಲ ಇದ್ದ ರಘು ಪಾಂಡೇಶ್ವರ ಅವ್ರ ಮನೆಗೆ ಹೋಗಿದ್ರಲ್ಲಿ. ಹೌದೌದು, ನಾವು ಹೋಗಿದ್ವಿ. ಕರೆಕ್ಟ್. ಖುಷಿ ಆಯ್ತು ಸರ್. ನಾವು ಅಂದ್ರೆ ಇಷ್ಟ ದಿನ ನಿಮ್ಮನ್ನ ನಗಿಸೋ ಪಾತ್ರದಲ್ಲಿ ನೋಡ್ತಾ ಇದ್ವಿ, ಒಂದ್ಸಲ ಬರ್ಬೇಕು ನಿಮ್ ಮನೆಗೆ ಅಂತ ಅನ್ಕೊಂಡೆ. ಆಗ್ಲಿ, ನೀವು ಬಂದಿದ್ ನಮಗೂ ಧನ್ಯವಾದಗಳು. ಯಾಕಂದ್ರೆ ನೀವು ನಿರೀಕ್ಷೆ ಇಲ್ದೆ ಬಂದ್ರೆ ಅಲ್ಲ, ಹೌದು, ನಾವು ನಿರೀಕ್ಷೆ ಇಟ್ಕೊಂಡಿಲ್ಲ. ಯಾಕಂದ್ರೆ ರಾಮಣ್ಣ ಒಬ್ರು ಒಳ್ಳೆ ಪರಿಚಯ, ಹಾಗಾಗಿ ನಾವು ಯಾರಿಗೂ ಹೇಳಲಿಲ್ಲ, ಸಡನ್ ಆಗಿ ಬಂದ್ವಿ. ಸೊ ನಿಮ್ಮ ಎಲ್ಲಾ ಮಾಹಿತಿಯನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಸೊ ಲೈಫಲ್ಲಿ ನಿಜವಾಗ್ಲೂ ಒಂದು ಬಹುಶಃ ಯಕ್ಷಗಾನ ಕಲಾವಿದ ಆಗಿರೋದು ಒಂದು ಪುಣ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲವೂ ಅದೇ ಕೊಡ್ತಿದೆ ನಿಮ್ಗೆ. ಇವತ್ತು ಏನೇ ಇದ್ರು ಯಕ್ಷಗಾನದಲ್ಲೇ ಇದ್ ಮಾಡ್ತಿತ್ತು. 4 ಜನ ಗುರುತಿಸುವಿಕೆ ಕಂಡ್ರು ಅಲ್ಲೇ ಆಗುತ್ತೆ. ಈಗ ನಿಮ್ಮಂತ ಗುರುತಿಸ್ ನಮ್ಮ ಯಕ್ಷಗಾನದಿಂದ ಇದೆ, ಬೇರೆ ಇದ್ರೆ ಮೂಲಿ ಗುಂಪೆ ನಾವು. ಹೌದು, ನಾನು ಅದೇ ಹೋಟ್ಲು ಅಂಗಡಿ ಮಾಡ್ಕೊಂಡಿದ್ದೆ, ಯಾರು ನಮ್ಮನ್ನ ಕೇಳೋರಿಲ್ಲ. ಹೌದು, ಅಲ್ಲಿ ಜೀವನದ ಅದೊಂದು ಹೆಸರು ತಗೊಳ್ಬೇಕು, ನಮ್ಮ ಊರಿಗೆ ಒಂದು ಹೆಸರು ಬರ್ಬೇಕು ನಂಗೆ ಆಸೆ. ಮೊದಲು ಚೌಕುಳಮುಖಿ ಬಸ್ ಅಂತ ಯಾರಂತೂ ಗೊತ್ತಿಲ್ಲ. ಈಗ ಚೌಕುಳಮುಖಿ ಅಂದ್ರೆ ಈಗ ನಮ್ಮ ಉಡುಪಿ, ಕುಂದಾಪುರ, ಬೆಂಗಳೂರು ಹೊರಗೂ ಚೌಕುಳಮುಖಿ ಏನಂತಾರೆ ಗೊತ್ತಾಗುತ್ತೆ. ಜನಸಾಲಿಯರ ಮೊದಲು ಯಾರಂತ ಈ ಜನಸಾಲಿ ಊರಿಗೆ ಒಂದು ಹೆಸರು, ಜನಸಾಲಿ ಭಾಗ ಅಂತ. ಹಾಗೆ ಊರಿಗೆ ಒಂದು ಹೆಸರು ತರಬೇಕು ನಮ್ಮ ಆಸೆ ಸರ್. ಖಂಡಿತ ಇನ್ನು ದೊಡ್ಡ ಮಟ್ಟಿಗೆ ಹೋಗ್ಲಿ. ಸೊ ಇನ್ನೂ ನಿಮ್ಗೆ ಅಭಿಮಾನಿಗಳ ಸಂಖ್ಯೆ ಬಹುಶಃ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಆಗ್ಲಿ. ನಮಗೆ ಬೆಂಗಳೂರೆಲ್ಲ ಹೋದ್ರು ಹಾಗೆ. ಹೌದು, ಎಷ್ಟೋ ಜನ ನಮ್ಮ ಆಸೆ ನೋಡೋಕೆ ಬರೋರಿರ್ತಾರೆ. ನಮ್ದು ಈ ಕುಂದಾಪುರ ಭಾಷೆ ಕೆಲವರಿಗೆ ಇಷ್ಟ ಆಗತ್ತೆ. ಹೌದು, ಅಂದ್ರೆ ನಮ್ದೆಲ್ಲ ನ್ಯಾಚುರಲ್ ಹೆಸೆ ಬಂದ್ಬಿಡುತ್ತೆ. ನಾನು ಹೇಳ್ಬೇಕಂತ ಹೇಳೋದಿಲ್ಲ, ನ್ಯಾಚುರಲ್ ಬಂದ್ಬಿಡುತ್ತೆ. ಅರ್ಥ ಹೇಳಿಕೊಟ್ಟ ಅರ್ಥ ಅಂತ ಹೇಳೋದಿಲ್ಲ. ನಾನೇನೋ ಬಂತಂದು ಪಟ್ಟ ಅದನ್ನ ಇಟ್ಕೊಳ್ಳೋದು ಹೇಳಿ ಬಿಟ್ಬಿಡ್ತೀನಿ. ಹಾಗಾಗಿ ಅದೇ ತರ ಆಗಿದ್ದ ಆಸೆ ಆಗ್ಲಿ ಸರ್. ಸೊ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನಮ್ಮ ಅಭಿಮಾನಿಗಳೆಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನನ್ನನ್ನು ತುಂಬಾ ಇಷ್ಟಪಡ್ತಿದ್ರಿ. ಯಾಕಂದ್ರೆ ನಮ್ಮ ಹಾಸ್ಯ ಬಗ್ಗೆ ನೀವು ತುಂಬಾ ಇಷ್ಟಪಡ್ತೀರಿ ಅಭಿಮಾನಿಗಳಿಗೆ. ನಮ್ಮ ಅಭಿಮಾನಿ ದೇವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು, ಖುಷಿ ಆಯ್ತು. ಸೊ ಹೆಗ್ಗದ್ದೆ ಸ್ಟುಡಿಯೋ ಜೊತೆ ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಸರ್.